ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಮಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ಸ್ವಾಮಿನೇ ನಮೋ ನಮಃ. ಗುರುಗಳಲ್ಲಿ ಗುರು ರಾಘವೇಂದ್ರರು ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ತಮ್ಮ ಬೇಡಿಕೆಗಳನ್ನು, ತಮ್ಮ ಮನೋಕಾಮನೆಗಳನ್ನು ಅಥವಾ ತಮ್ಮಲ್ಲಿರುವಂತಹ ಒಂದಷ್ಟು ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಎಲ್ಲರೂ ಬರ್ತಾರೆ. ಮಂತ್ರಾಲಯ ಆ ಹೆಸರಲ್ಲೇ ಅದ್ಭುತವಾದಂಥ ಶಕ್ತಿ ಇದೆ. ಅದರಲ್ಲೂ ತಾಯಿ ಮಾಂಚಾಳಮ್ಮಳ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ತಾಯಿಯ ಸಾನ್ನಿಧ್ಯ ಇದೆ. ಹಾಗೆ ಗುರುರಾಯರ ಸಾನ್ನಿಧ್ಯವಿದೆ. ತುಂಗಭದ್ರಾ ನದಿ ತೀರ ಇದೆ. ಇಷ್ಟೆಲ್ಲ ಪರಮ ಪವಿತ್ರವಾಗಿರ್ತಕ್ಕಂಥ ಆ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಗುರುವಾರ ಬಂತು ಅಂದರೆ ಜನಸಾಗರ ತುಂಬಿ ಹರಿಯುತ್ತೆ. ಯಾರೊಬ್ಬರು ಬರಬೇಕಾದರೂ ಅಲ್ಲಿ ಭಗವಂತ ಎದ್ದು ಪ್ರತಿಯೊಬ್ಬರು ಸಹಿತ ಕರೆದು ಮಾತಾಡಿಸುವಂಥದ್ದು. ಬೇರೆಲ್ಲ ಕಡೆ ನಾವು ವಿಗ್ರಹಗಳನ್ನು ನೋಡ್ತೀವಿ, ಆದರೆ ಇಲ್ಲಿ ಬೃಂದಾವನವನ್ನು ನೋಡ್ತೀವಿ. ಬೃಂದಾವನಸ್ಥರಾಗಿರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ನಾಳಿನ ದೇಶದ ಸಮಸ್ತರ ಮೇಲಿರಲಿ. ಇನ್ನು ಜಗದ್ಗುರುಗಳಾದಂಥ ಆದಿಶಂಕರರು, ಶಂಕರ ಮಧ್ವ ರಾಮಾನುಜಾಚಾರ್ಯರು, ಶಂಕರರು ಅವರು ಬೆಳೆದು ಬಂದಂತಹ ದಾರಿ, ಅವರ ಬಾಲ್ಯದಲ್ಲೇ ಪ್ರಪಂಚವನ್ನು 3 ಬಾರಿ ಸುತ್ತಿದಂತಹದ್ದು, ಜೊತೆಗೆ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಜೀವನಕ್ಕೆ ದಾರಿ ಮಾಡಿಕೊಟ್ಟಂಥವರು, ಭದ್ರ ಬುನಾದಿಯನ್ನು ಹಾಕಿದಂಥವರು. ಅದರಿಂದ ಜಗದ್ಗುರುಗಳಾದಂಥ ಆದಿಶಂಕರನ್ನು ಪ್ರಾರ್ಥನೆ ಮಾಡ್ತಾ, ಗುರು ದತ್ತಾತ್ರೇಯರು, ದತ್ತ ಅಂದರೆ ಅದು ಸಾಮಾನ್ಯವಾದಲ್ಲ. ಅಂತಹ ದತ್ತನ ಅವತಾರ ತ್ರಿಮೂರ್ತಿಗಳ ರೂಪರಾಗಿರ್ತಕ್ಕಂಥ ಗುರು ದತ್ತಾತ್ರೇಯರು ಗುರುವಿಗೆ ಗುರು ಅಂತ ಹೇಳ್ತಾರೆ. ದತ್ತನ ಒಲಿಸ್ಕೊಳ್ಬೇಕಾದ್ರೆ, ದತ್ತನ ಆರಾಧನೆ ಮಾಡಬೇಕಾದ್ರೆ, ಈ ಸೃಷ್ಟಿಯಲ್ಲಿ ಬೇಕಾದೆಲ್ಲವೂ ಸಹಿತ ಸಿದ್ಧಿಸ್ಕೊಳ್ಬೇಕಾದ್ರೆ ಅದು ಗುರು ದತ್ತಾತ್ರೇಯ ಅನುಗ್ರಹ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಇವತ್ತಿಗೂ ಸಹಿತ ಗುರುಗಳು ದತ್ತಾತ್ರೇಯರು ಬಂದು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಗಾಣಗಾಪುರ ಕ್ಷೇತ್ರ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಗುರುಕ್ಷೇತ್ರವಾಗಿದ್ದು, ಯಾರೊಬ್ಬರ ಜಾತಕದಲ್ಲಿ ಗುರುಬಲ ಇಲ್ಲ, ಯಾರೊಬ್ಬರ ಜಾತಕದಲ್ಲಿ ಸಂಕಷ್ಟಗಳಿದೆ, ಯಾರೊಬ್ಬರಿಗೆ ಸಂತಾನವಿಲ್ಲ ಅಥವಾ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಮದುವೆ ವಿವಾಹ ಎಂಬತಕ್ಕಂಥದ್ದು ಆಗ್ತಿಲ್ಲ ಎಂಬತಕ್ಕಂಥವರು ಒಮ್ಮೆ ಗುರು ದತ್ತಾತ್ರೇಯರ ಕ್ಷೇತ್ರಕ್ಕೆ ಬಂದು ಗಾಣಗಾಪುರದಲ್ಲಿ ಗುರುಗಳನ್ನು ದರ್ಶನ ಮಾಡ್ಕೊಂಡು ಬರಬೇಕು, ಅಲ್ಲಿ ಸ್ವಾಮಿಯ ಸೇವೆ ಸಲ್ಲಿಸಬೇಕು ಅಂತಕ್ಕಂಥದ್ದು ಒಂದಷ್ಟು ಹೇಳ್ತಾರೆ. ಮತ್ತೊಂದು ಹೆಜ್ಜೆ ಮುಂದಾದರೆ ಮನುಷ್ಯ ತಾನು ಹಾಕುವಂಥ ಹೆಜ್ಜೆನಲ್ಲಿ ವ್ಯತ್ಯಾಸಗಳಾದಾಗ, ಒಂದಷ್ಟು ಮಾಟ ಮಂತ್ರಗಳಾದಾಗ, ತಂತ್ರ ಮಂತ್ರ ಯಂತ್ರಗಳಲ್ಲಿ ಸಿಲುಕೊಂಡಾಗ ಅಥವಾ ಕೆಲವಷ್ಟು ಭೂತಗ್ರಹ ಚೇಷ್ಟೆಗಳಿದ್ದಾಗ ವ್ಯಕ್ತಿಗೆ ತನಗೆ ಅರಿವಿಲ್ಲದಂಥ ರೀತಿ ಕೆಲವಷ್ಟು ವಿಚಾರಗಳಲ್ಲಿ ತಾನು ಒಂದೆಜ್ಜೆ ಮುಂದಕ್ಕೆ ಹಾಕಿ ತನ್ನನ್ನು ತಾನು ಮರೆತು ತಾನು ಯಾರೂ ಎಂಬತಕ್ಕಂಥದ್ರ ಅರಿವು ಆಗದಿದ್ದಾಗ ದತ್ತಾತ್ರೇಯರ ಕ್ಷೇತ್ರ ಗಾಣಗಾಪುರದಲ್ಲಿ ತನ್ನ ಅರಿವಿನ ಜ್ಞಾನ ಅಲ್ಲಾಗತ್ತೆ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮನಸ್ಥಿತಿಗೆ, ಮನಸ್ಸಲ್ಲಿ ಬರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಗಳಿಗೆ ಎಲ್ಲವೂ ಸಹಿತ ಸಮಾಧಾನದ ಉತ್ತರ ಅಲ್ಲಿ ಸಿಗುತ್ತೆ. ದತ್ತಾತ್ರೇಯರ ದರ್ಶನ ಅದ್ಭುತವಾದಂತಹದ್ದು. ತ್ರಿಮೂರ್ತಿ ರೂಪ ಗುರು ದತ್ತಾತ್ರೇಯ. ಅಂತಹ ದತ್ತನ ಕ್ಷೇತ್ರ ಇದೇ ಶನಿವಾರ ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಅದರಲ್ಲೂ ದತ್ತ ಚರಿತ್ರೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ನಿಮ್ಮ ಮನ ಮುಟ್ಟುವಂತೆ ಒಂದಷ್ಟು ವಿಚಾರಗಳನ್ನು ತಿಳಿ ಹೇಳಿರ್ತಕ್ಕಂಥದ್ದು ಸಹಿತ ಇದೇ ಶನಿವಾರದಂದು. ಅಂತಹ ಅದ್ಭುತವಾದಂತಹ ಗುರು ದತ್ತಾತ್ರೇಯರನ್ನು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ಇನ್ನು ದತ್ತ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ಪರಂಪರೆ, ಗುರುವಿನ ಅವಧೂತ ರೂಪ, ಜೊತೆಗೆ ಹೀಗೆ ಗುರು ಪರಂಪರೆಯಾಗಿ ಕಾಲಕ್ಕೂ ಸಹಿತ ಒಂದೊಂದು ಅವತಾರದಲ್ಲಿ ಜನಿಸಿರ್ತಕ್ಕಂಥದ್ದು ಅಂತ ಸಾಕಷ್ಟು ಜನ ಸಾರಿ ಹೇಳ್ತಾರೆ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಸಹಿತ ಈ ಶುಭ ಗುರುವಾರದಂದು ಪ್ರಾರ್ಥನೆ ಮಾಡ್ತಾ, ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಥ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಒಮ್ಮೆ ಗುರು ಎಂಬತಕ್ಕಂತಹ ಪದ ಯಾರೊಬ್ಬರನ್ನ ನಾವು ಗುರು ಅಂತ ಸಂಬೋಧಿಸ್ತೀವೋ, ಯಾರನ್ನ ಗುರುಗಳು ಅಂತ ನಮ್ಮ ಹೃದಯದಲ್ಲಿ ನಾವು ಅವ್ರನ್ನ ತಂದುಕೊಳ್ತೀವೋ ಅವರ ಅನುಗ್ರಹವು ಸಹಿತ ಕಾಲಕ್ಕೂ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ನಮ್ಮೊಳಗಿರುವಂತಹ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಪ್ರಕಾಶನವನ್ನು ಸೇರಿಸ್ತಕ್ಕಂಥವರು, ಜ್ಞಾನದ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಅಂತಹ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಗುರುವಾರದ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ಮತ್ತೊಮ್ಮೆ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.
ಗುರು ದತ್ತಾತ್ರೇಯ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ದತ್ತನ ಅನುಗ್ರಹ ಅಂದರೆ ಅದು ಸಾಮಾನ್ಯವಾದ್ದಲ್ಲ. ದತ್ತಾತ್ರೇಯರು ಅಂದರೆ ಕಲಿಯುಗದಲ್ಲಿ ಇಂದಿಗೂ ಸಹಿತ ಬರ್ತಕ್ಕಂತಹ ಭಕ್ತರನ್ನ ಹರಿಸಿ ಆಶೀರ್ವಾದ ಮಾಡ್ತಿರ್ತಕ್ಕಂಥದ್ದು. ಹೀಗೆ ಸಾಕಷ್ಟು ವಿಚಾರಗಳನ್ನು ಹೊತ್ತು ಬಂದಿರತಕ್ಕಂಥದ್ದು ಗುರುವಾರದ ಸಂಚಿಕೆ. ಗುರುವಾರ ಅಂದ ತಕ್ಷಣ ಒಂದು ವನಸಿರಿಯನ್ನು ನಾನು ನಿಮಗೆ ಪರಿಚಯಿಸ್ತೀನಿ ಅಂತ ಹೇಳಿದ್ದೆ. ಅಂತಹ ಅದ್ಭುತವಾದಂತಹ ಪ್ರತಿ ಗುರುವಾರದಲ್ಲೂ ಒಂದೊಂದು ವನಸಿರಿಗಳ ವಿಶೇಷವಾಗಿರ್ತಕ್ಕಂಥ ಪರಿಚಯ, ಅದರ ಕಾರ್ಯವೈಖರಿ ಹೇಗೆ, ತನ್ನಿಂದ ಏನು ಕೆಲಸ ಮಾಡ್ಕೊಳ್ಬಹುದು ಆ ವನಸಿರಿಯಿಂದ ಅಂತ ಹೇಳ್ತಿದ್ದೆ. ಹಾಗೆ ಈ ವಾರದ ವನಸಿರಿ ನಿಮಗೆ ಬಿಳಿ ಎಕ್ಕದ ಎಲೆ. ಬಿಳಿ ಎಕ್ಕದ ಎಲೆ, ಆ ಎಲೆ ಒಂದಿದ್ದರೆ ಸಾಕು. ಇವತ್ತಿನ ದಿವಸ ಅಂದರೆ ಯಾವೊಂದು ಸಮಯದಲ್ಲಿ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗಬೇಕು ಅಥವಾ ಹೋಗುವಂಥ ಕೆಲಸ ಕಾರ್ಯಸಿದ್ಧಿ ಆಗಬೇಕು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಆ ಕ್ಷಣದಲ್ಲೇ ಒದಗತಕ್ಕಂಥ ಆ ಕ್ಷಣಕ್ಕೆ ಎದುರಾಗ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಒಂದು ಬಿಳಿ ಎಕ್ಕದ ಎಲೆ ಸಾಕು. ಆದರೆ ಆ ಬಿಳಿ ಎಕ್ಕದ ಎಲೆಯಲ್ಲಿ ಮತ್ತಷ್ಟು ವೇಗವಾಗಿ ಆಕರ್ಷಣೆ ಆಗಬೇಕಾದ್ರೆ ಒಂದು ಮಲ್ಲಿಗೆ ಪುಷ್ಪ, ಎರಡನೇದು ಸೂಜಿ ಮಲ್ಲಿಗೆನೋ ಅಥವಾ ಜಾಜಿ ಮಲ್ಲಿಗೆನೋ, ಅದು ಮತ್ತಷ್ಟು ವಿಶೇಷವಾದಂಥ ಆಕರ್ಷಣೆ ಮಾಡುತ್ತೆ. ಸಾಮಾನ್ಯಕ್ಕೆ ಜಾಜಿ ಮಲ್ಲಿಗೆ ಎಂಬತಕ್ಕಂಥದ್ದು ಇದೆಯಲ್ಲ, ಭಾಳ ಬೇಗ ಆಕರ್ಷಣೆ ಮಾಡುವ ಶಕ್ತಿ ಅದಕ್ಕಿದೆ. ಆದರೆ ಆ ಎಲೆಯ ಮೇಲೆ ತಾವು ಬರೀಬೇಕಾಗಿರ್ತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಇದೆ. ಆ ಬೀಜಾಕ್ಷರಿ ಮಂತ್ರವನ್ನು ಅರಿತು ತಾವು ಆ ಮಂತ್ರವನ್ನು ಆ ಎಲೆಯ ಮೇಲೆ, ಅಂದರೆ ಆ ಗಿಡದಿಂದ ಎಲೆಯನ್ನು ಕೀಳೋದು ಬೇಡ, ಗಿಡದಿಂದ ಎಲೆಯನ್ನು ಕೀಳೋದು ಬೇಡ, ಆದರೆ ಗಿಡದ ಮುಂದೆ ನಿಂತು ಆ ಎಲೆಯ ಮೇಲೆ ಈ ಬೀಜಾಕ್ಷರಿ ಮಂತ್ರವನ್ನು ಬರೆದು ಆ ಬರೆದಾದ ನಂತರ ಮಲ್ಲಿಗೆ ಆಗಲಿ ಜಾಜಿ ಮಲ್ಲಿಗೆ ಆಗಲಿ, ಮಲ್ಲಿಗೆ ಸ್ವಲ್ಪ ಮಾತ್ರ, ಆದರೆ ಜಾಜಿ ಮಲ್ಲಿಗೆ ಸಿಕ್ಕಿದ್ರೆ ಆ ಜಾಜಿ ಮಲ್ಲಿಗೆ ಇದೆಯಲ್ಲ ಅದು ಎಷ್ಟು ಸುಗಂಧಭರಿತವಾಗಿರುತ್ತೋ ಅಷ್ಟು ಬೇಗ ನಿಮ್ಮ ಕೆಲಸ ಆಕರ್ಷಿತವಾಗುತ್ತೆ. ಅಂತಹ ಅದ್ಭುತವಾದಂತಹ ಒಂದು ಚಿಂತನೆ ಗುರುವಾರದ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಕಾರ್ಯಕ್ರಮದ ಪ್ರಾರಂಭ ಅಂದಾಗ ಇವತ್ತು ಮೊದಲು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ತಿಥಿವಾರ ನಕ್ಷತ್ರ ಯೋಗಫಲ. ಆ ತಿಥಿವಾರ ನಕ್ಷತ್ರ ಯೋಗಫಲವನ್ನು ತಿಳ್ಕೊಳ್ಳೇಬೇಕು. ಯಾಕೆಂದರೆ ಪರಮ ಪವಿತ್ರವಾಗಿರ್ತಕ್ಕಂಥ ದಿನಗಳಿದು. ಒಂದು ಕಡೆ ವಾರಾಹಿ ನವರಾತ್ರಿ, ವಾರಾಹಿ ಅಮ್ಮನವರು ವಿಶೇಷವಾಗಿರ್ತಕ್ಕಂಥ ತಾಯಿ ಲಲಿತಾ ತ್ರಿಪುರ ಸುಂದರಿ, ಲಲಿತಾ ತ್ರಿಪುರ ಸುಂದರಿಯ ಸಂಪೂರ್ಣವಾದಂಥ ಆ ದೇವಿಯ ಆಸ್ಥಾನದ ಜವಾಬ್ದಾರಿಯನ್ನು ಹೊತ್ತವಳು ಅಂತಲೂ ಹೇಳ್ತಾರೆ. ವಾರಾಹಿ ಎಂಬತಕ್ಕಂಥದ್ದು ಬರ್ತಕ್ಕಂಥ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು, ಶತ್ರುಗಳನ್ನು ಧ್ವಂಸ ಮಾಡಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತಕ್ಕಂಥವು. ವಾರಾಹಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿದ್ರೆ ತಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ದೂರ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇವತ್ತಿಗೂ ಸಹಿತ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಬೃಹದ್ಬಟ್ಟದ ಕ್ಷೇತ್ರ, ಎಲ್ಲರ ಗಮನ ಅಲ್ಲಿರುವ ಕ್ಷೇತ್ರ, ಜೊತೆಗೆ ವಿಶೇಷವಾಗಿ ಸ್ವಾಮಿ ತಪಸ್ಸನ್ನು ಆಚರಣೆ ಮಾಡುವಂಥ ಕ್ಷೇತ್ರ, ಒಮ್ಮೆ ಜೀವನದಲ್ಲಿ ದರ್ಶನ ಮಾಡಲೇಬೇಕಾಗಿರುವ ಕ್ಷೇತ್ರ. ಯಾತ್ರೆ ಅಂತ ಮಾಡಿದ್ರೆ ಆ ಯಾತ್ರೆಯನ್ನೇ ಮಾಡಬೇಕು. ಅಂತಹ ಅದ್ಭುತವಾದಂತಹ ಒಂದು ತೀರ್ಥಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತಿಗೂ ಸಹಿತ ಕ್ಷೇತ್ರದಲ್ಲಿ ಹೇಗೆ ಕಾಳಭೈರವ ನಿಂತಿದ್ದಾನೋ, ಕಾಳಭೈರವನ ಪ್ರತಿಯಾಗಿ ತಾಯಿ ವಾರಾಹಿ ದೇವಿಯ ಸಹಿತ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಿದ್ದಾಳೆ. ಅಲ್ಲಿಗೆ ಆ ಕ್ಷೇತ್ರ ಯಾವುದು ಎಂಬತಕ್ಕಂಥದ್ದು ಈಗಾಗಲೇ ನಿಮಗೆ ಅರಿವಿಗೆ ಬಂದಿರ್ಬೋದು. ಅದೇ ಕ್ಷೇತ್ರ ಕಾಶಿ ಕ್ಷೇತ್ರ, ವಾರಣಾಸಿ. ಕಾಶಿ ಕ್ಷೇತ್ರದಲ್ಲೂ ಸಹಿತ ಕ್ಷೇತ್ರವನ್ನು ಸಂರಕ್ಷಣೆ ಮಾಡುತ್ತಾ ಕ್ಷೇತ್ರದ ರಕ್ಷಣೆಗಾಗಿ ಪಣತೊಟ್ಟು ನಿಂತಿರ್ತಕ್ಕಂಥದ್ದು ವಾರಾಹಿ ದೇವಿ. ಪ್ರತಿನಿತ್ಯ ರಾತ್ರಿ ಕಾಲದಲ್ಲಿ ಅಲ್ಲಿ ವಾರಾಹಿ ದೇವಿ ಸಂಚಾರ ಇರುತ್ತೆ ಅಂತ ಇವತ್ತಿಗೂ ಹೇಳ್ತಾರೆ. ಅಂತಹ ವಾರಾಹಿ ದೇವಿ ಇರ್ತಕ್ಕಂಥ ಸಾನ್ನಿಧ್ಯ ಕಾಶಿ ವಾರಣಾಸಿಯ ಕ್ಷೇತ್ರ. ಆದರೆ ಬೆಳಗಿನ ಜಾವದಲ್ಲಿ ಒಂದಷ್ಟು ಕಾಲ ಮಾತ್ರ ಅಲ್ಲಿ ದರ್ಶನಕ್ಕೆ ದಾರಿ ಮಾಡಿಕೊಡ್ತಾರೆ. ಆ ತಾಯಿಯನ್ನು ಇವತ್ತಿಗೂ ಸಹಿತ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಸಹಿತ ಗರ್ಭಾಲಯದಲ್ಲಿ ಪೂಜೆ ಮಾಡಬೇಕಾದ್ರೆ ಹೆದರ್ತಾರಂತೆ. ಅಂದರೆ ಆ ವಿಗ್ರಹದಲ್ಲಿ ಅಂತಹದ್ದು ಅದ್ಭುತ ಶಕ್ತಿ. ಅದಕ್ಕಾಗಿ ವಾರಾಹಿ ದೇವಿಯನ್ನು ನೋಡಬೇಕಾದ್ರೆ ಬಹಳ ದೂರದಿಂದ ಸಣ್ಣದಾದಂತಹ ಒಂದಷ್ಟು ಕಿಂಡಿಯಿಂದಲೇ ದರ್ಶನ ಮಾಡಬೇಕು ಅಂತಲೂ ಹೇಳ್ತಾರೆ. ಹಾಗೆ ಯಾರು ವಾರಾಹಿ ದೇವಿಯನ್ನು ನಿತ್ಯ ಉಪಾಸನೆ ಮಾಡ್ತಾರೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ಬೇರೆಲ್ಲ ದೇವಿಗಳ ಹತ್ರ ಅಥವಾ ಬೇರೆಲ್ಲ ಋತುಗಳಲ್ಲಿ ಇರ್ತಕ್ಕಂಥ ರೀತಿಗೂ ವಾರಾಹಿಯಲ್ಲಿ ಆಚರಣೆ ಮಾಡುವಂಥ ರೀತಿಗೂ ಸಾಕಷ್ಟು ವಿಭಿನ್ನ. ಹಾಗೆ ವಾರಾಹಿ ದೇವಿಯನ್ನು ಆರಾಧನೆ ಮಾಡಿ ಸಿದ್ಧಿಗೊಳಿಸ್ಕೊಳ್ತಕ್ಕಂತಹ ಈ ಶುಭ ದಿನಗಳು, ಅಂದರೆ ಈ ಮಾಸ ಎಲ್ಲರಿಂದಲೂ ಒಂದಷ್ಟು ದೂರ. ಅದು ಯಾರಿಗೆ? ನವದಂಪತಿಗಳಿಗೆ ಮಾತ್ರ ಮನಸ್ಸಲ್ಲಿ ಒಂದಷ್ಟು ದೂರ ಆಗುವಂಥದ್ದು ಈ ಮಾಸ. ಆದರೆ ಎಲ್ಲರಿಗೂ ಸಹಿತ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ, ಅದ್ಭುತವಾದಂತಹ ಯಂತ್ರಚಕ್ರಗಳ ರಚನೆ ಮಾಡಲಿಕ್ಕೆ ಅಥವಾ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಕಲ್ಪವನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಇದು ಅದ್ಭುತವಾದಂಥ ಮಾಸ ಇದೇ ಆಷಾಢ ಮಾಸ. ನೋಡಿ,
ಆಷಾಢದಲ್ಲೂ ಇಂತಹದ್ದೆಲ್ಲ ವಿಶೇಷತೆ ಇದೆಯಲ್ಲ. ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗ ಇದೆ. ಮತ್ತೊಂದು ಭಾಗದಲ್ಲಿ ಒಂದು ಜಾತ್ರೆ, ಒಂದು ಜನ್ಮೋತ್ಸವ, ಒಂದು ರಥೋತ್ಸವ, ಒಂದು ವೈಭವೀಪೂರಿತವಾಗಿರ್ತಕ್ಕಂಥ ಉತ್ಸವ, ಸಾಧು ಸಂತರನ್ನು, ಅಘೋರಿಗಳನ್ನು, ಬಾಬಾಗಳನ್ನು ಎಲ್ಲರನ್ನೂ ಸಹಿತ ಇಲ್ಲಿಗೆ ಕರ್ತರುತ್ತೆ. ಎಲ್ಲರೂ ಇಲ್ಲಿ ಬಂದು ಜಾತ್ರೆಯನ್ನು ಆಚರಣೆ ಮಾಡ್ತಾರೆ. ಜಾತ್ರೆ ಅಂದರೆ ತನ್ನ ಮಾತೃವಿನ ತಾಯಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಾರೆ. ಒಮ್ಮೆ ಈ ತಾಯಿಯ ಹೆಸರು ಹೇಳಿ ಒಂದು ಪಕ್ಷಿಯನ್ನು ಅಥವಾ ಒಂದು ಪ್ರಾಣಿಯನ್ನು ಅಮ್ಮನವರಿಗೆ ಬಲಿ ಅಂತ ಹೇಳಿ, ಆ ತಾಯಿಗೆ ಇದು ಆಹಾರ ಅಂಥೇಳಿ ತಾಯಿಯ ಹೆಸರನ್ನು ಹೇಳಿ ಬಿಟ್ಟರೆ ಆ ಪ್ರಾಂತ್ಯ ಬಿಟ್ಟು ಆಚೆ ಹೋಗಲ್ಲ. ಅದು ಹಾರುವ ಪಕ್ಷಿ ತನ್ನ ಹಾರಾಟವನ್ನು ಸ್ಥಗಿತಗೊಳಿಸಿಕೊಳ್ಳುತ್ತೆ. ಹಾರಾಟವನ್ನು ಸ್ಥಗಿತಗೊಳಿಸುತ್ತೆ. ನೀವು ಎಲ್ಲಿ ಪಕ್ಷಿಯನ್ನು ಬಿಡ್ತೀರೋ ಅದೇ ಸ್ಥಳದಲ್ಲಿ ಆ ಪಕ್ಷಿ ಇರುತ್ತೆ. ಸದಾಕಾಲ ಹಾರುವ ಪಕ್ಷಿ. ಒಬ್ಬ ವ್ಯಕ್ತಿ ಯಾವುದೇ ಪಕ್ಷಿಯ ಮುಂದೆ ನಿಂತರೆ ತನ್ನ ಆತ್ಮರಕ್ಷಣೆಗೆ, ತನ್ನ ಜೀವರಕ್ಷಣೆಗೆ ತಾನು ತಪ್ಪಿಸ್ಕೊಂಡು ಓಡೋಗುತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು ಪ್ರಕೃತಿ. ಅದು ಆದರೆ ಈ ಕ್ಷೇತ್ರದ ಪ್ರಾಂತ್ಯದಲ್ಲಿ ಯಾವುದೇ ಪಕ್ಷಿಗಳನ್ನು ಅಥವಾ ಯಾವುದೇ ಪ್ರಾಣಿಯನ್ನು ನೀವೊಮ್ಮೆ ಆ ದೇವಿಗೆ ಸಮರ್ಪಣೆ ಅಂತ ಹೇಳಿ ಮಾಡಿ ಆ ತಾಯಿಯ ಹೆಸರಿಟ್ಟು ಅಲ್ಲಿ ನೀವು ತಲೆ ಭೂಮಿ ಮೇಲೆ ಬಿಟ್ಟರೆ ಆ ಸುತ್ತಮುತ್ತ ಪ್ರಾಂತ್ಯದಲ್ಲಿರುತ್ತೆ. ಯಾರೊಬ್ಬರು ಹೋದರೂ ಸಹಿತ ಭಯಪಡದಿರೋ ನಿರ್ಭೀತಿಯಿಂದ ಅಲ್ಲೇ ನಿಂತಿರುತ್ತೆ. ಅಂತಹ ಅದ್ಭುತವಾದಂತಹ ಪವಾಡ ಕ್ಷೇತ್ರ. ಆ ಕ್ಷೇತ್ರದಲ್ಲೂ ಸಹಿತ ದೇವಿಯ ಉತ್ಸವಗಳು ನಡೀತಾ ಇದೆ. ಆ ಕ್ಷೇತ್ರ ಯಾವುದು ನಂತರ ನಾನು ತಿಳಿಸ್ಕೊಡ್ತೇನೆ, ಕೂತ್ಕೊಳ್ಳಿ. ಗುರುವಾರದ ಈ ವಿಶೇಷವಾಗಿರ್ತಕ್ಕಂಥ ಶುಭ ದಿನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ನಾನು ಈ ಹಿಂದೆ ಹೇಳ್ತಿದ್ದೆ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಈಗ ಜಾತ್ರಾ ಮಹೋತ್ಸವ ಅಂತ. ಇಲ್ಲಿಗೆ ಸಾಕಷ್ಟು ಜನ ಯತಿಗಳು ಬರ್ತಾರೆ. ಹೇಗೆ ಕುಂಭಮೇಳದಲ್ಲಿ ನಾವು ನೋಡ್ತೀವೋ ಅದೇ ಪ್ರಕಾರವಾಗಿ ಕುಂಭಮೇಳದಲ್ಲಿ ಬರ್ತಕ್ಕಂತಹ ಯತಿವರೇಣ್ಯರು, ಅಲ್ಲಿಗೆ ಬರ್ತಕ್ಕಂಥ ಸಾಧು ಸಂತರು, ಅಲ್ಲಿಗೆ ಬರ್ತಕ್ಕಂತಹ ಬಾಬಾಗಳು ಅಥವಾ ಅಘೋರಿಗಳು, ಅಲ್ಲಿ ಅವರೊಂದಷ್ಟು ಜನ ಮಾತ್ರ. ಅಂದರೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಈ ಪ್ರಪಂಚದಿಂದ ಒಂದು ಹೊರಗಡೆ ಇದ್ದು ಅಲ್ಲಿ ಧ್ಯಾನಸಕ್ತರಾಗಿದ್ದು, ನಾವು ಏನಕ್ಕಾಗಿ ಬಂದಿದ್ದೀವಿ, ನಾವು ಏನಕ್ಕೆ ಹೋಗಿ ಮುಂದೆ ನಡಿಬೇಕು, ನಮಗೆ ಮುಕ್ತಿ ಸಿಗಬೇಕಾದ್ರೆ ನಾವು ಏನು ಎಂಬತಕ್ಕಂಥದ್ರ ಅರ್ಥ ಬರತಕ್ಕಂಥವರು ಕುಂಭಮೇಳ. ಆದರೆ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕು ಎಂಬತಕ್ಕಂಥ ಆಚರಣೆಯಲ್ಲಿ ಬರ್ತಕ್ಕಂಥವರು ಈ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ಯಾಕೆಂದರೆ ಸೃಷ್ಟಿಯ ಮೂಲ ಅಲ್ಲೇ ಇದೆ. ಸೃಷ್ಟಿಯ ಮೂಲ ಇರ್ತಕ್ಕಂಥ ಸಾನ್ನಿಧ್ಯ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರವನ್ನು ಒಮ್ಮೆ ಸಂದರ್ಶನ ಮಾಡಿದ್ರೆ ಸಾಕು. ಒಮ್ಮೆ ಸಂದರ್ಶಿಸಿದ್ರೆ ನಿಮ್ಮ ಜೀವನದಲ್ಲಿ ಯಾವುದು ಆಗೋದಿಲ್ವೋ, ಏನೊಂದು ಕಷ್ಟನೋ ಅಥವಾ ಯಾವ ಸಮಸ್ಯೆಯಿಂದ ನರಳುತ್ತಿದ್ದೀರೋ, ಸಮಸ್ಯೆಯಿಂದ ನರಳುವುದಲ್ಲಿ ಈ ಸ್ಥಳದಿಂದ ಹೊರಗಡೆ ಬಂದಾದ ಮೇಲೆ ಮನುಷ್ಯನ ಬದುಕು. ಮನುಷ್ಯ ತನ್ನ ಬದುಕು ಹೇಗಪ್ಪ ಅಂದರೆ ತಾಯಿ ಗರ್ಭ ಅಂತ ನಾವೇನು ಹೇಳ್ತಿದ್ದೀವಲ್ಲ, ತಾಯಿಯ ಮರ್ಮಾಂಗದ ಗರ್ಭ ಇದೆಯಲ್ಲ, ಆ ಸಾನ್ನಿಧ್ಯದ ಮೂಲ ಕ್ಷೇತ್ರವೇ ತಾಯಿ ಕಾಮಾಖ್ಯಳ ಆ ವಿಶೇಷವಾದ ಸಾನ್ನಿಧ್ಯ. ಗುವಾಹಟಿಯಲ್ಲಿರ್ತಕ್ಕಂಥ ಒಂದು ಕಾಮಾಖ್ಯ ದೇವಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ವಿಗ್ರಹವಿಲ್ಲ, ಅಲ್ಲಿ ವಿಗ್ರಹದ ಆರಾಧನೆ ಇಲ್ಲ. ಅಲ್ಲಿರ್ತಕ್ಕಂಥದ್ದು ದೇವಿಯ ಮರ್ಮಾಂಗ, ಅಂದರೆ ಯೋನಿ ಭಾಗ ಅಂತ ಹೇಳ್ತಾರೆ. ಅಂತಹ ಯೋನಿ ಭಾಗ. ಇಲ್ಲಿ ಯೋನಿ ಭಾಗದ ವಿಶೇಷತೆ ಹೇಗೆ ಬಂತು? ದಕ್ಷ ನಡೆಸುವಂತಹ ಯಜ್ಞ, ದಕ್ಷ ನಡೆಸುವಂಥ ಆ ಯಜ್ಞಕ್ಕೆ ಬಂದಂತಹ ಸತೀದೇವಿ ಯಾವಾಗ ಆಹ್ವಾನ ಇಲ್ಲದಂಥ ಬಂದಂತಹ ದೇವಿಯನ್ನು ತನ್ನ ತಂದೆಯಾದರೂ ಸಹಿತ ಆಹ್ವಾನಿಸೋದಿಲ್ವೋ ಆಗ ತಾನು ಅಗ್ನಿಕುಂಡಕ್ಕೆ ಹಾರ್ತಾಳೆ. ಇದನ್ನು ಕಂಡಂಥ ಶಿವ ಸಾಂಬ ಸದಾಶಿವ, ಆ ಶಿವ ಏನು ಮಾಡ್ತಾನೆ, ನನ್ನ ಮಡದಿ ನನ್ನ ಸತಿ ಯಾವಾಗ ಅಗ್ನಿಗೆ ಆಹುತಿ ಆದ್ಲೋ ಆ ಆಹುತಿಯಾದಂಥ ಆ ಮೃತದೇಹವನ್ನು ಹೆಗಲ ಮೇಲೆ ಏರಿಸ್ಕೊಂಡು ತಾನು ಪ್ರಳಯ ರುದ್ರವನ್ನು ನಡೆಸ್ತಾನೆ. ಆ ರುದ್ರ ನರ್ತನ ನಡೆಸುವಂತಹ ಕಾಲ ಮಹಾವಿಷ್ಣು ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರದಿಂದ ದೇವಿಯ ಆ ದೇಹವನ್ನು ತುಂಡರಿಸ್ತಾನೆ. ದೇವಿಯ ದೇಹವನ್ನು ತುಂಡರಿಸಿ ಅದನ್ನು ತುಂಡು ತುಂಡಾಗಿ ಮಾಡಿದ ಮೇಲೆ ಒಂದೊಂದು ಭಾಗಗಳು ಒಂದೊಂದು ಕಡೆ ಬೀಳುತ್ತೆ. ಅದು ಒಂದೊಂದು ಶಕ್ತಿಪೀಠವಾಗತ್ತೆ. ಹಾಗೆ 51 ಶಕ್ತಿಪೀಠಗಳನ್ನು ನಾವು ನೋಡ್ತಾ ಇದ್ದೀವಿ. 51 ಶಕ್ತಿಪೀಠದಲ್ಲಿ ಇನ್ನೊಂದು ಪ್ರಧಾನವಾಗಿರ್ತಕ್ಕಂಥ ಇನ್ನು 18 ಶಕ್ತಿಪೀಠಗಳು ಅದು ಪ್ರಧಾನ ಕ್ಷೇತ್ರಗಳು ಅಂತ ಹೇಳ್ತಾರೆ. ಆ ಪ್ರಧಾನ ಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥದ್ದೇ ತಾವೀಗ ನೋಡ್ತಿರ್ತಕ್ಕಂಥ ಈ ಕಾಮಾಖ್ಯಾದೇವಿ. ಈ ಕಾಮಾಖ್ಯಾದೇವಿಯ ವೈಶಿಷ್ಟ್ಯತೆ ವಿಶೇಷತೆ ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ತನ್ನ ಸಂಕಷ್ಟಗಳಿಂದ ಸೃಷ್ಟಿಯೇ ಕತ್ತಲಾಗಿ ಕೂತ್ಕೊಂಡಿದೆ, ನನ್ನ ಜೀವನ ಸಂಪೂರ್ಣ ಕತ್ತಲಾಗಿಬಿಟ್ಟಿದೆ ಅಂದಾಗ ಬೆಳಕನ್ನು ಕಾಣಲಿಕ್ಕಾಗಿ ಪುನಃ ಇಲ್ಲಿಗೆ ಬರ್ತಾರೆ. ತಮ್ಮ ಜನನ ಕಾಲದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಈ ಕ್ಷೇತ್ರಕ್ಕೆ ಬರ್ತಾರೆ. ಈ ಕ್ಷೇತ್ರವನ್ನು ದರ್ಶನ ಮಾಡ್ತಕ್ಕಂಥದ್ದು ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಆದರೆ ವರ್ಷದಲ್ಲಿ
ಸಾಮಾನ್ಯಕ್ಕೆ ವರ್ಷದುದ್ದಕ್ಕೂ ಭಕ್ತರ ಆವಾಹನೆ ಇರುತ್ತೆ. ಆದರೆ ವರ್ಷಕ್ಕೆ ಬರೀ 4ರಿಂದ 5 ದಿನ ಮಾತ್ರ ದೇವಾಲಯ ಸಂಪೂರ್ಣವಾಗಿ ಮುಚ್ಚಿರುತ್ತೆ, ಸ್ತಬ್ಧವಾಗುತ್ತೆ. ಆ 5 ದಿನದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳಿದೆಯಲ್ಲ, ಸೃಷ್ಟಿನಲ್ಲಿ ಎಲ್ಲೂ ಸಾಧ್ಯವಿಲ್ಲ, ಎಲ್ಲೂ ಕಾಣಲಿಕ್ಕಾಗುವುದಿಲ್ಲ, ಎಲ್ಲೂ ಈ ವಿಚಾರವನ್ನು ನೀವು ಕೇಳಲಿಕ್ಕಾಗುವುದಿಲ್ಲ. ಅಂತಹ ಅದ್ಭುತವಾದಂಥ ಪವಾಡಗಳು ಈ 5 ದಿನಗಳಲ್ಲಿ ನಡೆದು ಹೋಗುತ್ತೆ. ಈ 5 ದಿನದ ಜಾತ್ರಾ ಮಹೋತ್ಸವಕ್ಕೆ ಸಂಪೂರ್ಣವಾಗಿ ದೇವಿಯ ಗರ್ಭಾಲಯ ಮುಚ್ಚಿದ್ರೂ ಅಲ್ಲಿಗೆ ಬರ್ತಕ್ಕಂತಹ ಭಕ್ತರು ದೇವಾಲಯದ ಪ್ರಾಂಗಣದಲ್ಲಿ ಎಲ್ಲಿ ಸಿಕ್ಕಿದ್ರೆ ಜಾಗ ಅಲ್ಲೇ ಕೂತು ಆ ದಿನದ 24 ಗಂಟೆ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಗರ್ಭಾಲಯದಲ್ಲಿದ್ದಂಥ ದೇವಿಯನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಹಂಬಲ ಛಲದಿಂದ ಅಲ್ಲಿಗೆ ಕೂರ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಕಾಮಾಖ್ಯ. ಆ 5 ದಿನಗಳು 4 ದಿನ ದೇವಿ ತನ್ನ ಮಾಸದಲ್ಲಿ ಬರ್ತಕ್ಕಂಥ ಆ ಋತುವಿನ ಅಂಶಗಳು ಅಲ್ಲಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಯೋನಿ ಭಾಗದ ಆಕಾರದಲ್ಲಿರ್ತಕ್ಕಂಥ ಶಿಲೆಯಲ್ಲಿ ಅಲ್ಲಿ ರಕ್ತ ಪ್ರಸರಿಸ್ತಕ್ಕಂಥದ್ದು. ಅಂದರೆ ಸಾಮಾನ್ಯಕ್ಕೆ ಹೆಣ್ಣು ಮಕ್ಕಳ ಋತುಕಾಲ ಹೇಗಿರುತ್ತೋ ಆ ಋತುಕಾಲದ ಪ್ರಕ್ರಿಯೆ ಅಲ್ಲಿ ನಡೆಯುತ್ತೆ. ಆ ನಡೆಯುವಂಥ ಸಾನ್ನಿಧ್ಯವೇ ಮೂಲ ಸಾನ್ನಿಧ್ಯ. ಆ ಸಾನ್ನಿಧ್ಯದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತ್ರವನ್ನು ಹಾಕಿರ್ತಾರೆ. ಆ ವಸ್ತ್ರ ಸಂಪೂರ್ಣವಾಗಿ ಶ್ವೇತವರ್ಣದ ವಸ್ತ್ರ. ಶ್ವೇತವರ್ಣದ ವಸ್ತ್ರವನ್ನು ಧರಿಸಿರ್ತಕ್ಕಂಥ ಸಾನ್ನಿಧ್ಯ, ಆ ಸಾನ್ನಿಧ್ಯದಲ್ಲಿದ್ದಂಥ 4 ದಿನದ ಕಳೆದ ಮೇಲೆ ನೋಡಿದ್ರೆ ಸಂಪೂರ್ಣವಾಗಿ ರಕ್ತವರ್ಣದಲ್ಲಿ ತಿರುಗಿರ್ತಕ್ಕಂಥ ರೇಷ್ಮೆ ವಸ್ತ್ರ ಆಗಿರುತ್ತೆ. ಶ್ವೇತವರ್ಣದ ವಸ್ತ್ರ, ಬಿಳಿಯ ಬಣ್ಣದ ಬಟ್ಟೆ ಕೆಂಪು ಬಣ್ಣದ್ದಾಗಿ ತಿರುಗುತ್ತೆ. ಜೊತೆಗೆ ಆ ಭಾಗದಲ್ಲಿ ಹರಿತಕ್ಕಂಥ ಸರೋವರ ನದಿ ಇದೆಯಲ್ಲ, ಆ ನದಿಯ ನೀರು ಸಂಪೂರ್ಣವಾಗಿ ರಕ್ತವರ್ಣವಾಗಿರುತ್ತೆ. ರಕ್ತವರ್ಣದಲ್ಲಿ ಹರಿತಕ್ಕಂತಹ ನೀರಾಗಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಸಾನ್ನಿಧ್ಯದ ಆ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯದಲ್ಲಿ ಶ್ವೇತವರ್ಣದ ರೇಷ್ಮೆ ವಸ್ತ್ರ ಅದು ರಕ್ತವರ್ಣವಾಗ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಮಾಖ್ಯಾಳಿಗೆ, ಅಮ್ಮನವರಿಗೆ ನಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಅಥವಾ ನಮಗಿರುವ ತೊಂದರೆ ತಾಪತ್ರೆಗಳಿಗಾಗಿ ಇಲ್ಲಿ ತಾಯಿಗೆ ಕೊಡ್ತಕ್ಕಂತಹ ನೈವೇದ್ಯ ಒಂದಷ್ಟು ಜನ ಬಲಿಯನ್ನು ಕೊಡ್ತಾರೆ. ಆ ಬಲಿಯನ್ನು ಕೊಡುವ ಪ್ರಕ್ರಿಯೆಗಳನ್ನು ಕೆಲವರು ಬಲಿ ಕೊಡೋದುಂಟು, ಕೆಲವರು ತಾಯಿಯ ಹೆಸರನ್ನು ಹೇಳಿ ಅಲ್ಲಿ ಪಕ್ಷಿಗಳನ್ನು ಪ್ರಾಣಿಗಳನ್ನು ಬಿಟ್ಟುಬಿಡ್ತಾರೆ. ಅಲ್ಲಿ ಪಾರಿವಾಳ, ಯಾರೊಬ್ಬರಿಗೆ ಕೈಗೆ ಸಿಗದಂಥ ಪಾರಿವಾಳ ಒಮ್ಮೆ ದೇವಿಯ ಸಾನ್ನಿಧ್ಯದಲ್ಲಿ ತೆಗೆದುಕೊಂಡೋಗಿ ಆ ಪಕ್ಷಿಯನ್ನು ತೋರಿಸಿ, ಅಮ್ಮ ಇದು ನಿನಗೆ ಸಮರ್ಪಣೆ ಅಂತೇಳಿ ಬಿಟ್ಟರೆ ಹಾರೋದಿಲ್ಲ. ಹಾರುವಂಥ ಪಕ್ಷಿ ತನ್ನ ರೆಕ್ಕೆಗಳನ್ನು ಮುದುರಿಕೊಂಡು ತಾಯಿಯ ಆಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ. ಇನ್ನು ಮೇಕೆ ಆಗಿರಲಿ, ಕುರಿ ಆಗಿರಲಿ, ಅಂಥವೆಲ್ಲ ಸಾಕಷ್ಟು ಇದೆ. ಇನ್ನು ಕೋಣ, ಇಂಥವೆಲ್ಲ ಇದೆ. ಕೆಲವು ಕಾನೂನುಬದ್ಧವಾಗಿ ಇವತ್ತಿನ ಪರಿಸ್ಥಿತಿಗಳು ಹೇಗಿದೆಯೋ ಅದನ್ನು ನಡೆಸ್ತಾರೆ. ಹಾಗೆ ಆ ತಾಯಿ ಹೆಸರು ನೋಡಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥದ್ದೆಲ್ಲ ಪಕ್ಷಿಗಳೇ. ಅದರ ಹತ್ತಿರಕ್ಕೆ ನೀವು ಹೋದರೂ ಒಂದು ಪಕ್ಷಿ ಹಾರೋದೇ ಇಲ್ಲ, ಅದರ ಪಾಡ್ಗದಲ್ಲಿ ಕೂತ್ಕೊಂಡಿರ್ತಾರೆ. ತನ್ನ ಜೀವಿತಾವಧಿ ಆ ತಾಯಿಯ ಸಾನ್ನಿಧ್ಯದಲ್ಲೇ ಕಳೆದು ಹೋಗಬೇಕು ಎಂಬತಕ್ಕಂಥದ್ದು. ಏನು ಹೇಳೋಣ ಈ ಪ್ರಯೋಗ, ಏನು ಹೇಳೋಣ ಇಂಥ ಒಂದು ಅದ್ಭುತವಾದ ಶಕ್ತಿ. ಇವತ್ತು ಸೃಷ್ಟಿಯಲ್ಲಿ ಸಾಕಷ್ಟು ಇದೆ, ವಿಜ್ಞಾನ ಬೆಳೆದು ನಿಂತಿದೆ. ಆದರೂ ಇವತ್ತಿಗೂ ಇಂತಹ ಪವಾಡಗಳಿಗೆ ಹೆಸರುವಾಸಿಯಾಗಿದೆ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಾರೆ, ಸಾಧು ಸಂತರು ಬರ್ತಾರೆ, ಅಗೋರಿಗಳು ಬರ್ತಾರೆ, ಬಾಬಾಗಳು ಬರ್ತಾರೆ. ಇಂತಹ ಕೆಲವು ಮರ್ಮ ವಿದ್ಯೆಗಳನ್ನು, ಕೆಲವು ತಾಂತ್ರಿಕ ವಿದ್ಯೆಗಳನ್ನು, ಕೆಲವು ಅಥರ್ವಣ ಪ್ರಯೋಗವನ್ನು ಅದರ ಅಭ್ಯಾಸ ಮಾಡಿ ಅದರಿಂದ ಜಗತ್ತಿಗೆ ಏನೋ ಒಂದು ಸಾಧನೆ ಮಾಡಿ ತೋರಿಸಬೇಕು ಎಂಬತಕ್ಕಂಥ ಹಂಬಲದಲ್ಲಿರ್ತಕ್ಕಂಥವ್ರು ಬರ್ತಾರೆ. ಇನ್ನೊಬ್ಬರ ಕಷ್ಟವನ್ನು ದೂರ ಮಾಡಲಿಕ್ಕಾಗಿ ಒಂದಷ್ಟು ಮಂತ್ರಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಬರ್ತಾರೆ. ಏನೇ ಬಂದರೂ ಎಲ್ಲವೂ ಈ ಸೃಷ್ಟಿಯಲ್ಲಿರ್ತಕ್ಕಂಥದ್ದೇ. ಬಂದಂಥದ್ದು ತಾಯಿ ಗರ್ಭದ ಆ ಮರ್ಮಾಂಗದ ಸ್ಥಳದಿಂದಲೇ ಎಲ್ಲರೂ ಬರ್ತಕ್ಕಂಥದ್ದು. ಅಂದರೆ ಯೋನಿ ಭಾಗದಿಂದಲೇ ಜನನ. ಅಂತಹ ತಾಯಿಯ ಆ ಮರ್ಮಾಂಗದ ಬಿದ್ದಂಥ ಸ್ಥಳ ಕಾಮಾಖ್ಯ ಸಾನ್ನಿಧ್ಯ. ಅಂತಹ ಪರಮ ಸಾನ್ನಿಧ್ಯದಲ್ಲೂ ಈ ಒಂದು ಆಷಾಢ ಮಾಸದಲ್ಲೇ ಜಾತ್ರಾ ಮಹೋತ್ಸವ ಈಗಾಗಲೇ ತುಂಬಿ ಹರಿತಿರ್ತಕ್ಕಂತಹದ್ದು ಭಕ್ತ ಸಾಗರ. ದೇವಾಲಯ ಮುಚ್ಚಿದಾಗಲೂ ದೇವಾಲಯದ ಆ ಗೋಪುರವನ್ನು, ಆ ವಿಶೇಷವಾಗಿರ್ತಕ್ಕಂಥ ಪ್ರಾಂತ್ಯವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಹಂಬಲ ಜನಸಾಗರದ್ದು. ದೇವಿಯ ಆ ಸಾನ್ನಿಧ್ಯ, ಅಲ್ಲಿ ವಿಗ್ರಹ ಇಲ್ಲ, ವಿಗ್ರಹಾರಾಧನೆ ಇಲ್ಲ. ಗರ್ಭಾಲಯ ಅದು ಒಂದು ಗುಹೆ ಆಕಾರದಲ್ಲಿರ್ತಕ್ಕಂಥದ್ದು. ಗುಹೆ ಆಕಾರದಲ್ಲಿ ಭೂಪ್ರಸ್ಥದಿಂದ ತಳಗಡೆ ಸುಮಾರು ಮೆಟ್ಲುಗಳು ಇಳಿದು ಒಳಗಡೆ ಹೋದರೆ ಅಲ್ಲಿ ಕಾಣಸಿಗತಕ್ಕಂತಹದ್ದು ಯೋನಿಯ ಮರ್ಮಾಂಗ ಭಾಗ. ಆ ಭಾಗವನ್ನು ದರ್ಶನ ಮಾಡೋದು ಕಷ್ಟವೇ. ಯಾಕೆ ಅಂದರೆ ಸಂಪೂರ್ಣವಾದಂತಹ ಕಾಡುಗತ್ತಲು, ಒಂದು ತುಪ್ಪದ ದೀಪದಲ್ಲಿ ಮಾತ್ರ ನೋಡ್ಬೋದು. ಆದರೆ ಅಲ್ಲಿ ನೀರು ಉದ್ಭವ ಅಂತ ಹೇಳ್ತಾರೆ, ಅಲ್ಲಿ ಜಲೋದ್ಭವ ಆಗತ್ತೆ. ಆ ಜಲೋದ್ಭವ ವರ್ಷದ ಒಂದಷ್ಟು ಕಾಲ, ಅಂದರೆ ವರ್ಷದ 365 ದಿವಸದಲ್ಲಿ ಒಂದು 5 ದಿವಸ ಬಿಟ್ಟರೆ ಇನ್ನೆಲ್ಲವೂ ಸಿದ್ಧ ಸ್ವಚ್ಛಂದವಾಗಿರ್ತಕ್ಕಂಥ ಜಲ ನಾವು ನೋಡ್ಬೋದು. ಆದರೆ ಈ 5 ದಿವಸ ಹೊರಬರ್ತಕ್ಕಂಥ ಜಲ ಇದೆಯಲ್ಲ, ಅದು ರಕ್ತವರ್ಣ.
ಇದನ್ನು ಯಾವ ವಿಜ್ಞಾನಿಗಳೂ ಕಂಡುಹಿಡಲಿಕ್ಕಾಗಿಲ್ಲ. ಇಲ್ಲಿಗೂ ಸಹಿತ ಇದರ ಜಾಡು ಹಿಡಿದು ನಡೆದವರು ಸಾಕಷ್ಟು ಜನ. ಯಾರಿಗೂ ಯಾವ ವಿಚಾರದಲ್ಲೂ ಅರಿವಿಗೆ ಬಾರದಂಥದ್ದು, ಯಾರಿಗೂ ತಿಳಿಯದಾಗದಂಥದ್ದು, ಸಾಕಷ್ಟು ಸತ್ಯಾಸತ್ಯತೆಗಳಿಗೆ ಸವಾಲಾಗಿ ನಿಂತಿರ್ತಕ್ಕಂಥದ್ದು ಕಾಮಾಕ್ಷಿ ಕ್ಷೇತ್ರದ ಆ ತಾಯಿಯ ಮೂಲ ಸಾನ್ನಿಧ್ಯ. ಈ ಸಾನ್ನಿಧ್ಯವನ್ನು ಇವತ್ತು ತಾವು ಒಂದಷ್ಟು ಭಾಗಗಳನ್ನು ನೀವು ನೋಡಿದ್ದೀರಿ. ಮುಂಬರತಕ್ಕಂಥ ದಿನದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಂಡು ಇನ್ನಷ್ಟು ಆ ಸಾನ್ನಿಧ್ಯದ ದರ್ಶನವನ್ನು ಮಾಡುವಂಥ ಭಾಗ್ಯ ನಿಮಗೆ ಸಿಗಲಿ. ಅಂತಹ ಸೌಭಾಗ್ಯ ನಮಗೂ ಸಿಗಲಿ. ದೇವರನ್ನ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು, ಕ್ಷೇತ್ರಗಳ ಪವಾಡಗಳು, ಜೊತೆಗೆ ಒಂದೊಂದು ಸಾನ್ನಿಧ್ಯದಲ್ಲಿ ಒಂದೊಂದು ಅಂಶಗಳಿದೆ. ಹಾಗೆ ದೇವಿಯ ಸಾನ್ನಿಧ್ಯ ಕಾಮಾಖ್ಯಾಳ ಆ ವಿಶೇಷವಾಗಿರ್ತಕ್ಕಂಥ ಪರಮ ಸಾನ್ನಿಧ್ಯದಲ್ಲಿ, ಪುಣ್ಯಕ್ಷೇತ್ರದಲ್ಲಿ ಈಗ ಜಾತ್ರಾ ಮಹೋತ್ಸವಗಳು. ಈ ಮಹೋತ್ಸವಗಳನ್ನು ದರ್ಶನ ಮಾಡಲಿಕ್ಕೆ ಹೊರಡಬೇಕು, ಎಲ್ಲರೂ ದರ್ಶನ ಮಾಡಬೇಕು ಅನ್ನತಕ್ಕಂಥ ಆಲೋಚನೆ ಇರುತ್ತೆ. ಆದರೆ ಆ ಕ್ಷೇತ್ರದ ತುಂಬ ಇವತ್ತಿನ ದಿವಸ ಸಾಧು ಸಂತರುಗಳಿರ್ತಾರೆ, ಅಘೋರಿಗಳಿರ್ತಾರೆ, ಬಾಬಾಗಳಿರ್ತಾರೆ, ಪವಾಡ ಪುರುಷರಿರ್ತಾರೆ. ಸಾಕಷ್ಟು ಸಿದ್ಧಿಗಳನ್ನು ಪಡಿಸ್ಕೋಬೇಕು ಅಂಥೇಳಿ ಆ ಪ್ರಾಂತ್ಯದ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಸಹಿತ ಅನುಷ್ಠಾನ ಬೇಕು ಅಂತ ಚಿಂತನೆ ಮಾಡ್ತಾರೆ. ಇರಲಿ, ಇವತ್ತು ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟಿದೆ. ಇನ್ನು ಪಂಚಾಂಗ ಶ್ರವಣ ಆಗಬೇಕಾಗಿದೆ. ಮೊದಲು ಇವತ್ತಿನ ಪಂಚಾಂಗ ಶ್ರವಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರ್ತಕ್ಕಂಥವು ರಾಮರಾಜ್ ಆಚಾರ್ಯ ಪಂಚೆ ಮತ್ತು ದೋತೀಸ್. ರಾಮರಾಜ್ ಆಚಾರ್ಯ ಪಂಚೆ ಮತ್ತು ದೋತೀಸ್. ದೋತೀಸ್ ಅಂದ್ರೇನು? ಅದು ಪಂಚನೆ. ಅದ್ಭುತವಾದಂತಹ ಪಂಚೆಗಳು ಅಂದರೆ ಪುರುಷರಿಗೂ ಸಹಿತ ಒಂದು ಅದ್ಭುತವಾದಂತಹ ಪಂಚೆಗಳನ್ನು ಅವರಿಗೆ ಇಷ್ಟಪಡುವಂಥ, ಅವರಿಗೆ ಅನುಕೂಲವಾಗುವಂಥ ರೀತಿ ಪಂಚೆಗಳನ್ನು ನೋಡ್ಬೋದಾದರೆ ಅದು ರಾಮರಾಜ್ ಆಚಾರ್ಯ ಪಂಚೆಗಳು ಮತ್ತು ದೋತೀಸಲ್ಲಿ ಮಾತ್ರ. ಇನ್ನು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತೂ ಅದ್ಭುತವಾದಂಥದ್ದು. ಡಿವೈನ್ ಸ್ಟಾರ್ ಪೆಂಡೆಂಟ್ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೆ ನಾನು. ದಿ ಡಿವೈನ್ ಸ್ಟಾರ್ ಪೆಂಡೆಂಟಲ್ಲಿ ಇನ್ನೊಂದು ಅದ್ಭುತವಾದಂಥ ಚಿಂತನೆ ನಡೀತಿದೆ. ಡಿವೈನ್ ಸ್ಟಾರ್ ಪೆಂಡೆಂಟನ್ನು ತೆಗೆದುಕೊಂಡ್ರೆ ಸುಮಾರು ಬಹುಮಾನಗಳನ್ನು ಬೇರಿಟ್ಟಿದ್ದಾರೆ ಈ ಸತಿ. ಈ ಸರಿ ಬಂದಿರತಕ್ಕಂಥ ಬಹುಮಾನಗಳಲ್ಲಿ ಮೊಬೈಲಿಂದ ಹಿಡ್ಕೊಂಡು ಓಡಾಡುವ ಗಾಡಿ ತನಕ ಒಂದ ಎರಡ ಹೇಳ್ತಾ ಹೊರಟ್ರೆ ಅದರದೇ ಒಂದು ಅಷ್ಟೋತ್ತರ ಆಗಿಬಿಡುತ್ತೆ. ಅಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಈ ಬಾರಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ತೆಗೆದುಕೊಂಡು ನಿಮ್ಮ ಫೋಟೋ ಮತ್ತು ನಿಮ್ಮ ಬಿಲ್ಲನ್ನು ಅವರ ವಾಟ್ಸಪ್ ಮಾಡಿದ್ರೆ ಅದರಲ್ಲಿ ಯಾರು ಲಕ್ಕಿ ವಿನ್ನರ್ ಆಗಿರ್ತಾರೆ ಅವರಿಗೆ ಒಂದು ಅದ್ಭುತವಾದಂಥ ಬಹುಮಾನವನ್ನು ನಿಮ್ಮ ಕೈ ಸೇರಿಸುವಂಥ ಒಂದು ಪ್ರಕ್ರಿಯೆ ಇದೆ. ಇನ್ನು ಸುದರ್ಶನ್ ಸಿಲ್ಕ್ ಎಂಬತಕ್ಕಂಥದ್ದು ಚಿಕ್ಕಪೇಟೆ ಮತ್ತು ಮಾರುತಹಳ್ಳಿಯಲ್ಲಿರ್ತಕ್ಕಂಥ ಶಾಖೆಗಳು. ಅದ್ಭುತವಾದಂತಹ ಮಳಿಗೆ ಸುದರ್ಶನ್ ಸಿಲ್ಕ್. ಇದೆಲ್ಲದರ ಜೊತೆಗೆ ತಾಮ್ರ IVF ಸೆಂಟರ್. ತಾಮ್ರ IVF ಸೆಂಟರ್ ಅಂದರೆ ಬಂಜೆತನವನ್ನು ದೂರ ಮಾಡತಕ್ಕಂಥದ್ದು. ಬಂಜೆತನವನ್ನು ದೂರ ಮಾಡಿ ಮಕ್ಕಳಿಲ್ಲ ಎಂಬತಕ್ಕಂಥ ಕೂಗು, ನೋವಿನ ಆಕ್ರಂದನ ಇದೆಯಲ್ಲ, ಅದಕ್ಕೆ ಸೂಕ್ತ ಪರಿಹಾರವನ್ನು ಕಲ್ಪಿಸ್ತಕ್ಕಂಥವ್ರು. ಹಾಗಾಗಿ ತಾಮ್ರ IVF ಸೆಂಟರ್ ಸಹಿತ ಅವರು ನಮ್ಮೊಂದಿಗಿದ್ದಾರೆ. ಇರಲಿ, ಎಲ್ಲರಿಗೂ ಅನುಕೂಲ ಆಗಬೇಕು, ಎಲ್ಲರ ಕಾಯಕ ಮೆಚ್ಚುವಂಥದ್ದಾಗಬೇಕು, ಎಲ್ಲರೂ ಮಾಡುವಂತಹ ಕೆಲಸದಲ್ಲಿ ಸಮಾಜದ ಒಳಿತಿಗಾಗಿ ಸಮಾಜ ಸೇವೆ ನಡೀಬೇಕು. ಒಳ್ಳೆಯದಾಗಲಿ. ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಪ್ರಾರಂಭ ಆಯಿತು. ಇಲ್ಲಿವರೆಗೂ ಜ್ಯೇಷ್ಠ ಮಾಸ ನೋಡಿ ದಿನಗಳು ಉರುಳತಕ್ಕಂಥದ್ದು ಗೊತ್ತಾಗೋದಿಲ್ಲ. ನೋಡ್ತಾ ಇದ್ದಾಗೆ ದಿನ ಮುಗಿದು ಹೋಗ್ತಾ ಇರುತ್ತೆ. ದಿನಗಳು ಉರುಳಲಿಕ್ಕೆ ಏನು ಹೆಚ್ಚು ಟೈಮ್ ತೊಗೋಬೇಕಾದ್ದಿಲ್ಲ. ಬೆಳಗ್ಗೆ ಕಾರ್ಯಕ್ರಮ ಮುಗಿದ ತಕ್ಷಣ ಹಾಗೋ ಹೀಗೋ ಅನ್ನೋಷ್ಟು ಸಂಜೆ ಆಗೋಗ್ಬಿಡುತ್ತೆ. ನಮ್ಮಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ತ್ರಿಕಾಲ ಅನುಷ್ಠಾನ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯ. ಅದ್ರ ಜೊತೆಗೆ ಅಲ್ಲಿ ಶನೇಶ್ವರ ಮಂದಿರ ಸಹಿತ ಈಗಾಗಲೇ ಕಟ್ಟಡ ಪ್ರಾರಂಭ ನಡೀತಾ ಇದೆ. ಹಾಗಾಗಿ ನಮಗೂ ಸಮಯ ಹೋಗೋದು ಗೊತ್ತಾಗೋದಿಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ದಿನದ 24 ಗಂಟೆ ಮನುಷ್ಯ ಎದ್ದಿದ್ದು ಕೆಲಸ ಮಾಡ್ತಾ ಇರಬೇಕು. ಏನೋ ಒಂದು ಕಾಯಕವನ್ನು ಮಾಡಬೇಕು, ಯಾವುದೋ ಒಂದು ಕೆಲಸವನ್ನು ಮಾಡಬೇಕು. ಅದ್ರ ಒಂದು ವಿಚಾರ ತಿಳ್ಕೊಳ್ಬೇಕು. ಯಾವುದೇ ಒಬ್ಬ ವ್ಯಕ್ತಿ ಓಡುವಾಗ ಕುದುರೆ ಹೋದಂಗೆ ಅವನ ಕೆಲಸ ಕಾರ್ಯಗಳು ಭಾಳಷ್ಟು ವೇಗವಾಗಿ ಸ್ಪೀಡಾಗಿ ಕೆಲಸಗಳು ಮಾಡ್ತಿರ್ತಕ್ಕಂಥ ವ್ಯಕ್ತಿನ ಕೆಲವರು ನೋಡಿ ಅವನ ಕಾಲೆಳಿಲಿಕ್ಕೆ ನೋಡ್ತಾರೆ. ಬಿಟ್ಟರೆ ನಾನು ಅವರಂಗೆ ಏನಾದ್ರು ಒಂದು ಕೆಲಸ ಮಾಡಿ ನನ್ನ ಟೈಮನ್ನು ಸಂಪೂರ್ಣವಾಗಿ ಸದ್ವಿನಿಯೋಗ ಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡಲ್ಲ. ಯಾಕೆಂದರೆ ಇನ್ನೊಬ್ಬರನ್ನ ತೆಗಳ್ತಕ್ಕಂಥದ್ದು, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು, ಇನ್ನೊಬ್ಬರ ಕಾಲೆಳೆದು ಅವನ್ನ ಮೂಲೆ ಗುಂಪು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಒದ್ದಾಡೋರು ಒಂದಷ್ಟು ಜನ. ಬಹುಶಃ ಅವರ ಜೀವಿತಾವಧಿ ಎಲ್ಲ ಇದನ್ನೇ ಮಾಡೋದವರು. ಇದು ಬಿಟ್ಟರೆ ಇನ್ನೊಂದಿಲ್ಲ. ಯಾಕೆಂದರೆ
ಪುಕ್ಷಾಟೆ ಅನ್ನ, ಹೊಟ್ಟೆ ತುಂಬ ಊಟ ಮಾಡೋದು, ಇನ್ನೊಬ್ಬರ ಜೀವನ ಹಾಳು ಮಾಡೋಕ್ಕೆ ಯೋಚನೆ ಮಾಡೋದು, ಇಂತಹವರು ಸಾಕಷ್ಟು ಜನ. ಆದರೆ ನಾನು ಹೇಳೋದು ಒಂದು ಕಿವಿ ಮಾತು, ಸಾಧ್ಯವಾದಷ್ಟು ಸಮಾಜದಲ್ಲಿ ಬದುಕಿರುವಷ್ಟು ದಿನ, ಜೀವನ ಇರುವಷ್ಟು ದಿನ, ಈ ಜೀವ ಇರುವಷ್ಟು ದಿನ ಏನಾದರೂ ಒಂದು ಸಾಧನೆ ಮಾಡಿ, ಏನಾದರೂ ಒಂದು ಒಳಿತನ್ನು ಮಾಡಿ. ಏನು ಮಾಡಿದ್ರೂ ಎಲ್ಲವೂ ಇಲ್ಲೇ ಬಿಟ್ಟು ಹೋಗುವಂಥವ್ರು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ಏನು ಮಾಡಿದ್ರೂ ಬಿಟ್ಟು ಹೋಗಬೇಕಾದ್ದೆ. ನಾವಿನ್ನೇನೋ ದೊಡ್ಡ ದೇವಸ್ಥಾನ ಮಾಡಿದ್ದೀರಂದರೆ ನಾನು ಜೊತೆ ತೊಗೊಂಡು ಹೋಗೋಕ್ಕಾಗಲ್ಲ, ಅಥವಾ ನೀವಿನ್ನೇನೋ ಮಾಡಿದ್ದೀರಿ ಅಂದರೆ ನೀವು ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇರುವ ತನಕ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಸಾಧಿಸಬೇಕು, ಸಮಾಜ ಮೆಚ್ಚುವಂಥ ಕಾಯಕವನ್ನು ಮಾಡಬೇಕು. ಜೊತೆಗೆ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು. ಎಂತಹ ಮಗನಪ್ಪ, ಈ ಮಗನಿಗೆ ಜನ್ಮ ಕೊಟ್ಟಿದ್ದು ಸಾರ್ಥಕ ಆಯ್ತಲ್ಲ ಅನ್ನೋ ಮನಸ್ಸು, ಆತ್ಮತೃಪ್ತಿ ತಂದೆ ತಾಯಿಗೆ ಸಿಕ್ಕಿದ್ರೆ ಸಾಕಂತ ಇನ್ಯಾರನ್ನೂ ಮೆಚ್ಚಿಸ್ಬೇಕಾದ್ದಿಲ್ಲ. ಜನಾನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಾಗಲ್ಲ. ಆದರೆ ಆತ ಮಾಡುವ ಕೆಲಸ ಅವರ ತಂದೆ ತಾಯಿ ಮೆಚ್ಚಬೇಕಂತೆ. ತಂದೆ ತಾಯಿ ಅವರ ಆತ್ಮತೃಪ್ತಿ ಆದರೆ ನನ್ನ ಮಗನಿಗೆ ಜನ್ಮ ಕೊಟ್ಟಿದ್ದು ಸಾರ್ಥಕ ಅಂತ ತಂದೆ ತಾಯಿ ಮನಸ್ಸಲ್ಲಿ ಬಂದುಬಿಟ್ರೆ ಆಗ ನಿಜಕ್ಕೂ ಅವನ ಬದುಕು ಸಾರ್ಥಕತೆ ಅಂತ ಹೇಳ್ತಾರೆ. ಇದು ಗ್ರಂಥಗಳ ಉಲ್ಲೇಖ, ಅನುಭವಸ್ಥರ ಮಾತು, ಇಂದಿಗೂ ಸಹಿತ ನಡೀತಿರ್ತಕ್ಕಂಥ ದಿವ್ಯ ಚರಿತ್ರೆ. ಒಳ್ಳೆಯದಾಗಲಿ. ಹಾಗೆ ಶುಕ್ಲಪಕ್ಷ 26 ಆಷಾಢ ಪ್ರಾರಂಭ, 26/6/2025 ಗುರುವಾರ ಪ್ರತಿಪತ್, ಆರಿದ್ರ ನಕ್ಷತ್ರ ಪ್ರಕಾರ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಶಿವನ ಆರಾಧನೆ ಮಾಡುವಂಥ ಕಾಯಕ ಬಹಳ ಅದ್ಭುತವಾದಂಥ ಕಾಯಕ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಆಷಾಢ ಪ್ರಾರಂಭ. ನೋಡ್ತಾ ಇದ್ದಾಗೆ ಜ್ಯೇಷ್ಠ ಮುಗಿದೋಯ್ತು. ಜ್ಯೇಷ್ಠ ಮಾಸ ಮುಗಿತು, ಆಷಾಢ ಮಾಸ ಬಂತು. ಆಷಾಢ ಮಾಸ ಬರಲಿಕ್ಕೂ ಮುನ್ನ ಹೆಣ್ಣು ಮಕ್ಕಳು ತವರು ಸೇರಾಯಿತು. ಅಂದರೆ ನವದಂಪತಿಗಳಿಗೆ, ಹೊಸದಾಗಿ ಮದುವೆಯಾದಂಥವ್ರಿಗೆ ಮಾತ್ರ ಆಷಾಢದ ಹೆಚ್ಚಿನ ಆಚರಣೆ ಇರತಕ್ಕಂಥದ್ದು. ಇನ್ನು ಆಷಾಢ ಮಾಸ ಬಂತು ಅಂತೇಳಿ ಜ್ಯೇಷ್ಠ ಮಾಸದ ನಿನ್ನೆ ಅಮಾವಾಸ್ಯೆ ತನಕ ಸಮೃದ್ಧಿಯಾದಂಥ ಊಟ ಮಾಡಿಬಿಟ್ಟಿದ್ದೀವಿ, ಬೇಕು ಬೇಡಗಳೆಲ್ಲವೂ ತಿಂದು ಮುಗಿಸಿದ್ದೀವಿ. ಇನ್ನು ಆಷಾಢ ಮಾಸ ನಾವೇನು ತಿನ್ನೋಂಗಿಲ್ಲ, ಉಪವಾಸ ಇರಬೇಕು ಅಂತ ಯಾರಾದರೂ ಇರಲಿಕ್ಕಾಗತ್ತಾ? ಆಷಾಢ ಯಾವುದಕ್ಕೆ? ಒಂದಷ್ಟು ಜನಕ್ಕೆ ಏನಂದರೆ ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಮಾಡೋರಿಗೆ ಆಷಾಢ ಎಂಬತಕ್ಕಂಥ ಹೆಸರು. ಅದು ಇನ್ಕಮಿಂಗ್ ಇಲ್ಲ, ಔಟ್ ಗೋಯಿಂಗ್ ಮಾತ್ರ. ಈ ಕಾನೂನು ಮಾಡ್ತಕ್ಕಂಥದ್ದು ಔಟ್ ಗೋಯಿಂಗ್, ಅಂದರೆ ಆಚೆ ಕಡೆ ದುಡ್ಡು ಕೊಡಬೇಕಾದ್ರೆ ಮಾತ್ರ ಆಷಾಢ ಮಾಸ. ನಿಮ್ಮ ಮನೆಗೆ ಏನಾದ್ರು ದುಡ್ಡು ಬರಬೇಕಾದ್ರೆ ಸಲೀಸಾಗಿ ಬಾಗಿಲು ತೆಗೆದು ರೂಮ್ ಬೀಗ ತೆಗೆದು ಒಳಗಡೆ ತೊಗೊಂಡು ನೀವೇ ದುಡ್ಡು ಇಟ್ಟುಬಿಡಿ ಅಂತ ಹೇಳ್ತೀವಿ. ಅಂದರೆ ಬರುವುದಕ್ಕೆ, ನಮಗೆ ಲಾಭದಾಯಕವಾಗಿರೋದಕ್ಕೆ, ನಮ್ಮ ಸುಖ ಸಂತೋಷಕ್ಕೆ, ನಮ್ಮ ಅನಿಸಿಕೆಗೆ, ನಮ್ಮ ನಾಲಿಗೆ ರುಚಿಗೆ, ನಮ್ಮ ಕಣ್ಣು ನೋಟಕ್ಕೆ ಇದಕ್ಕೆ ಆಷಾಢ ಇಲ್ಲ. ಆಷಾಢದ ಯಾವುದಕ್ಕೆ? ನಾವೇನಾದ್ರು ಕೊಡಬೇಕಾದ್ರೆ, ಸಾಲ ಕೊಟ್ಟ ಪುಣ್ಯಾತ್ಮ ಸಾಲ ಕೊಟ್ಟವನಿಗೆ ಸಾಲ ವಾಪಸ್ ಕೊಡಬೇಕಾದ್ರೆ ಆಷಾಢ ಮಾಸ ವ್ಯಾಪಾರ ಇಲ್ಲ, ಆಷಾಢ ಮಾಸ ಕೈ ಇಲ್ಲ, ದುಡ್ಡಿಲ್ಲ, ಆಷಾಢ ಮಾಸ ಏನೂ ನಡೀತಾ ಇಲ್ಲ. ಹಾಗೆ ನಮ್ಮ ಜನ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಹೊರಬೀಳಲಿಕ್ಕೆ ಇಂಥದನ್ನೆಲ್ಲ ಕಾರಣ ಹುಡುಕೊಳ್ತಾರೆ. ಕಳ್ಳಂಗೊಂದು ಸುಳ್ಳನ್ನೆಪ್ಪ ಅಂಥೇಳಿ ಇದನ್ನು ಹುಡುಕೊಳ್ತಿರ್ತಾರೆ. ಇರಲಿ, ಏನೇ ಇದ್ದರೂ ಇದು ಆಷಾಢ ಮಾಸದ ಪ್ರಾರಂಭದ ದಿನ. ಹಾಗಂತ ಆಷಾಢ ಮಾಸವನ್ನು ಮೂಗು ಮುರಿಬೇಕಾದ್ದಿಲ್ಲ. ಆಷಾಢ ಮಾಸ ಪುಣ್ಯಕ್ಷೇತ್ರಗಳ ದರ್ಶನ ಇದೆ. ಆಷಾಢ ಮಾಸದಲ್ಲಿ ಗಾಳಿ ಜಾಸ್ತಿ ಇರುತ್ತೆ. ಆಷಾಢ ಮಾಸದಲ್ಲಿ ನವದಂಪತಿಗಳು ಸೇರಿದರೆ ಹುಟ್ಟೋ ಮಕ್ಕಳಿಗೆ ಡೆಲಿವರಿ ಸ್ವಲ್ಪ ಸಮಯ ಕಷ್ಟ ಆಗುತ್ತೆ ಎಂಬತಕ್ಕಂಥದ್ದನ್ನು ಒಂದು ಚಿಂತನೆ ಮಾಡಿ ಗಂಡ ಹೆಂಡತಿಯರನ್ನು, ಹೊಸದಾಗಿ ಮದುವೆಯಾದಂತಹ ನವದಂಪತಿಗಳನ್ನು ದೂರ ಇರಬೇಕು ಅಂತ ಹೇಳ್ತಾರೆ. ಆಷಾಢ ಮಾಸದಲ್ಲಿ ಅತ್ತೆ ಸೊಸೆಯರು ಒಂದೇ ದ್ವಾರದಲ್ಲಿ ಓಡಾಡಬಾರ್ದು ಅಂತ ಹೇಳ್ತಾರೆ. ಅತ್ತೆ ಸೊಸೆಯರಿಬ್ಬರು ಒಂದೇ ದ್ವಾರದಲ್ಲಿ ಓಡಾಡಬಾರ್ದು ಅಂತ ಹೇಳೋದು ಆಷಾಢ ಮಾಸದ ನಿಯಮ. ಇದನ್ನು ಹೊರತುಪಡಿಸಿ ಆಷಾಢ ಮಾಸ ಖಂಡಿತ ಕೆಟ್ಟದ್ದಲ್ಲ. ಇನ್ನು ಹಿಂದೆಲ್ಲ ಆಷಾಢ ಅಂದರೆ ಭಾಳ ಮೂಗು ಮುರಿತಿದ್ರು. ಆದರೆ ಇತ್ತೀಚೆಗೆ ಏನಾಗಿದೆ, ಆಷಾಢ ಮಾಸದ ಶುಕ್ಲ ಪಕ್ಷ 15 ದಿವಸ ಮುಂದಕ್ಕೆ ಹಾಕ್ಕೊಂಡಿದ್ದಾರೆ. ಅಂದರೆ ಆಷಾಢ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆ, ಈಗ ನಾವು ನೋಡ್ತಿರೋದು ಶುಕ್ಲ ಪಕ್ಷದಲ್ಲಿದ್ದೇವೆ. ಅಂದರೆ ನಿನ್ನೆ ಅಮಾವಾಸ್ಯೆ ಆಯಿತು, ಇವತ್ತು ಶುಕ್ಲ ಪ್ರಾರಂಭ ಆಯಿತು. ವೃದ್ಧಿಚಂದ್ರ ಇರುವಂಥ ಕಾಲ, ಯಾವುದಾದ್ರು ಶುಭ ಕಾರ್ಯ ಮಾಡ್ಬೋದು ಅಂತಕ್ಕಂಥದ್ದು ಈಗಾಗಲೇ ರೂಢಿಯಲ್ಲಿ ಬಂದಾಯಿತು. ಹಾಗಾಗಿ ಆಷಾಢ ಮಾಸದ ಶುಕ್ಲ ಪಕ್ಷ ಈ 15 ದಿನಗಳು ನಿಮ್ಮ ಇಷ್ಟದ ಪ್ರಕಾರ ಏನು ಬೇಕಾದ್ದು ಮಾಡಿ. ಅದಾದ ನಂತರ ಬರ್ತಕ್ಕಂಥ 15 ದಿವಸ ಇದೆಯಲ್ಲ, ಆ 15 ದಿವಸ ಯಾವುದು? ಕೃಷ್ಣ ಪಕ್ಷ. ಆ ಕೃಷ್ಣ ಪಕ್ಷದಲ್ಲಿ ಮಾತ್ರ ತಾವೇನು ಮಾಡಬಾರ್ದು ಎಂಬತಕ್ಕಂಥದ್ದು ಇವತ್ತಿಗೂ ಕೆಲವು ಗಟ್ಟಿಯಾದಂಥ ಮನಸ್ಸಿದೆ. ಏನೇ ಆದರೂ ಏನು ಮಾಡಬೇಕು, ಏನು ಬಿಡಬೇಕು, ಯಾವ ಕಾಲಕ್ಕೆ ಏನು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಯಾವುದರ ಬಾಂಧವ್ಯ ಬೆಳೆಸಬೇಕು, ಯಾವುದು ಬೆಳೆಸಬಾರ್ದು, ಯಾವುದನ್ನು ಇಟ್ಕೊಳ್ಬಾರ್ದು, ಇದೆಲ್ಲವೂ ನಿಮಗೆ ಬಿಟ್ಟು ವಿಚಾರ. ಆದರೆ ಆಷಾಢ ಪ್ರಾರಂಭ ಆಯಿತು, ಇವತ್ತು ಸತ್ಯದ ವಿಚಾರ. ಆಷಾಢ ಪ್ರಾರಂಭ ಆಯಿತು, ದೇವತೆಗಳ ಉತ್ಸವಗಳು ಈಗಾಗಲೇ ಸಾಕಷ್ಟು ಶುರುವಾಯಿತು. ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ದರ್ಶನಕ್ಕೆ ಹೋಗಿ ಬರ್ಬೋದು, ತಪ್ಪಿಲ್ಲ. ಹಾಗೆ ಗಾಳಿಯ ವಾತಾವರಣ ಜಾಸ್ತಿ ಇರೋದರಿಂದ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಅನಾರೋಗ್ಯದ ಕ್ಷಣಗಳು ತುಂಬ ಇರುತ್ತೆ. ಅದರಿಂದ ಆರೋಗ್ಯ ಅಷ್ಟು ಸರಿ ಇರತಕ್ಕಂಥದ್ದು ಆಗೋದಿಲ್ಲ. ಯಾಕೆಂದರೆ ಗಾಳಿಯ ವಾತಾವರಣದಲ್ಲಿ ಕ್ಲೈಮೇಟ್ಸ್ ಅಂತಕ್ಕಂಥದ್ದು ಅಥವಾ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವಿಸ್ಮಯಗಳು, ಪ್ರಕೃತಿಯ ಒಂದು ಬದಲಾವಣೆ, ಆ ವಾತಾವರಣದಲ್ಲಾಗುವಂಥ ಪರಿಸರದ ಬದಲಾವಣೆಗಳಲ್ಲಿ
ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಹಿರಿಯರು ಮತ್ತು ಪುಟ್ಟ ಮಕ್ಕಳು ಅದರ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುವಾರದ ಈ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ, ಜೊತೆಗೆ ದೇವಿಯ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಒಂದು ಕಡೆ ಕಾಮಾಖ್ಯ, ಮತ್ತೊಂದು ಕಡೆ ದೇವಿಯ ಉತ್ಸವಗಳು, ಹೀಗೆ ವಾರಾಹಿ ದೇವಿಯ ಒಂದು ಉತ್ಸವಗಳು, ಇದೆಲ್ಲವೂ ನಡೀತಾ ಇರತಕ್ಕಂಥ ಆಷಾಢ ಮಾಸದ ಪ್ರಾರಂಭದ ಅಂತ ಪ್ರಥಮ ಈ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿ ಆಗುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ರಾಶಿಫಲದತ್ತ. ಇವತ್ತು ಸಮಯ ಬಹಳಷ್ಟು ಮುಂದೆ ಹೋಯಿತು. ಕಾರಣ ಒಂದೊಂದು ವಿಚಾರಗಳು ಸಹಿತ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ವಿಚಾರಗಳು ತಿಳ್ಕೊಳ್ಬೇಕು. ವಿಚಾರಧಾರೆ ಎಂಬತಕ್ಕಂಥದ್ದನ್ನು ಅರಿತರೆ ಮಾತ್ರ ನಮ್ಮ ಜ್ಞಾನಕ್ಕೆ ಮತ್ತೊಂದಷ್ಟು ಏನಾದ್ರು ಒಂದಷ್ಟು ಕಾರ್ಯಗಳು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ವಾರಾಹಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಮತ್ತು ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯೋಗಾಯೋಗಗಳು ಅದು ಸಿದ್ಧಿ ಆದರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಬಹಳ ದಿನಗಳ ನಂತರ ಒಂದು ಅದ್ಭುತವಾದಂತಹ ಕಾಲ. ಇವತ್ತು ತಮ್ಮೊಳಗಿರುವಂಥ ಕಷ್ಟಗಳನ್ನು ದೂರ ಮಾಡಿಕೊಂಡು ಮನಸ್ಸಿನ ಶಾಂತಿ ನೆಮ್ಮದಿಯುತವಾಗಿ ಇಟ್ಕೊಳ್ಬೇಕಾದ್ರೆ ಇವತ್ತು ತಾವು ಮಾಡಬೇಕಾದ್ದು, ಆಚರಿಸಬೇಕಾಗಿರ್ತಕ್ಕಂಥದ್ದು ದೇವಿಯ ಉಪಾಸನೆ. ಯಾವುದಾದ್ರೂ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಹರಿದ್ರ ಕುಂಕುಮವನ್ನು, ಅರಿಶಿನ ಕುಂಕುಮವನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದಿಷ್ಟು ಪುಡಿ ಕುಂಕುಮವನ್ನು ಹಣೆಗಚ್ಚಿಕೊಂಡು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಸ್ವಲ್ಪ ಶ್ರಮಿಸಿದ್ರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗಾಯೋಗಗಳು ಸಿದ್ಧಿ ಆಗಬೇಕಾದ್ರೂ, ಅದರ ಫಲಗಳು ನಿಮಗೆ ಅನುಕೂಲ ಆಗಬೇಕಾದ್ರೂ ಮೊದಲು ನೀವು ನಡಿಬೇಕಾದ್ದು, ಹೋಗಬೇಕಾಗಿರ್ತಕ್ಕಂಥದ್ದು ಯಾರೊಬ್ಬರು ಹಿರಿಯರು ಏನೇ ಹೇಳಿದ್ರು ಅವರ ಮಾತನ್ನು ಆಲಿಸಿ ನಿಮಗೆ ಸರಿ ಅನಿಸೋದನ್ನಷ್ಟೇ ಗಮನಕ್ಕೆ ತಗೊಂಡು ಒಂದಿಷ್ಟು ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 4ರವರೆಗೂ ಮೇಷರಾಶಿಯವರು 12ರಿಂದ 4ರ ಮಧ್ಯದಲ್ಲಿ ಒಂದು 5 ನಿಮಿಷನಾದರೂ ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಮಹಾವಿಷ್ಣುವಿನ ಮಹಾಮಂತ್ರವನ್ನು ಪಠನೆ ಮಾಡಿದ್ರೆ ಇವತ್ತು ಬೆಟ್ಟದಂಥ ಕಷ್ಟಗಳನ್ನು ಸಹಿತ ಮಂಜಿನಗಡ್ಡೆ ಥರ ಕರಗಿಸ್ಕೊಳ್ತೀರಿ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಸರಿಸುಮಾರು 11 ಗಂಟೆಯಿಂದ 4:20 ತನಕ ಒಂದು ಅದ್ಭುತವಾದಂಥ ಕಾಲ. ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಏನಾದರೂ ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಕಾಲ. ಕೋರ್ಟು ಕಚೇರಿ, ಆಫೀಸು ಅಥವಾ ಮೇಲಧಿಕಾರಿಗಳು, ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಯಾರೊಬ್ಬರ ಮಾತಿಗಾದರೂ ಸರಿಯಾದ ರೀತಿ ಸ್ಪಂದಿಸಿ ಅದರ ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಸಿಗುವಂಥ ಕಾಲ. ಇವತ್ತು ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಏನಾದರೂ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಸಹಿತ ಭಾಳ ಅದ್ಭುತವಾದಂತಹ ಯೋಗ ಫಲ ಇದೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೋದು. ವ್ಯಾಪಾರ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು. ಸಣ್ಣ ಮಕ್ಕಳ ಅನಾರೋಗ್ಯ ಕ್ಷಣಗಳನ್ನು ದೂರ ಮಾಡಿಕೊಂಡು ಆರೋಗ್ಯಕರವಾದಂಥ ಚಿಂತನೆಯನ್ನು ಕಾಣಬಹುದು. ಹಾಗೆ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ ಅವರ ಮಾತನ್ನು ಆಲಿಸಿ ಅವ್ರಿಗೂ ಸಂತೋಷಪಡಿಸಿ ನೀವು ಸಂತೋಷವಾಗಿರುವಂಥ ಕಾಲ. ಹಾಗಾಗಿ ವೃಷಭ ರಾಶಿಯವರಿಗೆ ಇದೊಂದು ಅದೃಷ್ಟ ಕಾಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳು ಅನುಕೂಲವಾಗಿ ಸಿದ್ಧಿಯಾಗುತ್ತೆ. ಏನೇ ಸಮಸ್ಯೆ ಬಂದರೂ ಸಮಸ್ಯೆ ಆಗಿಂದಾಗಲಿ ಪರಿಹಾರ ಮಾಡಿಕೊಳ್ಬೋದು. ಇವತ್ತು ಎದುರಾಗುವಂತಹ ತೊಂದರೆಗಳಿಗಿನ್ನ ಬರುವಂಥ ಅದೃಷ್ಟದ ಕ್ಷಣಗಳೇ ಸಾಕಷ್ಟು ಇದೆ. ಹಾಗಾಗಿ ಸಂತಸದಿಂದ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಅದರಲ್ಲೂ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಯಾರೊಬ್ಬರ ಮಾತನ್ನು ಸಹಿತ ನೀವು ಆಲಿಸಿ ನಿಮ್ಮ ಮಾತಿನಲ್ಲಿ ನಡಿಬೇಕಾಗಿರ್ತಕ್ಕಂಥ ಅಥವಾ ನಿಮಗಿರ್ತಕ್ಕಂಥ ಅಧಿಕಾರ ಅಥವಾ ನಿಮಗಿರುವಂಥ ವ್ಯವಹಾರಗಳ ತಕ್ಷಣ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯೇ. ಏನೇ ಆದರೂ ಸ್ವಚ್ಛಂದವಾದಂತಹ ಬದುಕನ್ನು ಕಟ್ಟಿಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇವತ್ತು ಮಿಥುನ ರಾಶಿಯವರಿಗಿದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಿ. ವ್ಯವಹಾರ ಮಾಡ್ತಕ್ಕಂಥವ್ರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ನಡೆಯಿರಿ. ಯಾವುದನ್ನೇ ಆದರೂ ಸಹಿತ ಆ ಪ್ರಾರಂಭ ಕ್ಷಣದಲ್ಲಿ ಬರ್ತಕ್ಕಂಥ ಅಸಮಾಧಾನ ಇದ್ದರೂ ಅದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಲಕ್ಷಣ ಇವತ್ತು ಮಿಥುನ ರಾಶಿಯವರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮೌನವಾಗಿದ್ದು ನಿಮ್ಮ ಕೆಲಸಗಳ ಕಡೆ ಗಮನ ಕೊಡಿ. ಯಾರೋ ಏನೋ ಅಂತಾರೆ ಅಂತ ಮನಸ್ಸನ್ನು ನೊಂದ್ಕೊಳ್ಳೋದು ಬೇಡ. ಇನ್ನೊಬ್ಬರು ಅನ್ನೋದಕ್ಕೆ ನೀವು ಕಣ್ಣಲ್ಲಿ ನೀರು ಹಾಕೋದು ಬೇಡ. ಒಳಗಡೆ ನೋವಿದೆ, ಒಂದಲ್ಲ ಒಂಥರ ಸಮಸ್ಯೆ ಆಗುತ್ತೆ. ಮನುಷ್ಯನಿಗೆ ಗ್ರಹಗತಿಗಳು ಕೆಟ್ಟಾಗಲೇ ಇಂಥವೆಲ್ಲ ವ್ಯತ್ಯಾಸ ಆಗೋದು. ಹಾಗಂತ ಅಂಜಬಾರ್ದು, ಭಯಪಡಬಾರ್ದು. ಧೈರ್ಯವಾಗಿ ನಿಂತರೆ ಏನು ಬೇಕಾದರೂ ಮಾಡ್ಬೋದು. ಇವತ್ತು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಧೈರ್ಯದಿಂದ ಆಗುತ್ತೋ ಬಿಡುತ್ತೋ, ನಾನು ಮಾಡ್ತೀನಿ, ನಾನು ನಡಿತೀನಿ, ನಾನು ಹೊರಡ್ತೀನಿ, ಈ ಥರ ಒಂದು ಖಡಕ್ಕಾಗಿ ತೀರ್ಮಾನ ತಂದುಕೊಂಡ್ರೆ ಅದರ ಬಗ್ಗೆ ನೀವು ಹೆಚ್ಚು ಲಾಭವನ್ನು ತಂದುಕೊಳ್ಬೋದು. ಕರ್ಕಾಟಕ ರಾಶಿಯವರು ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಶೀಘ್ರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಶಾಂತಿ ಸಮಾಧಾನದಲ್ಲಿರಿ. ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತು ಎಲ್ಲೇ ಹೊರಡಬೇಕಾದರೂ ಮನೆಯಲ್ಲಿ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಹೊರಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಬನ್ನಿ, ಇವತ್ತಿನ ಕರೆ ಯಾರ್ದು ಮೊದಲಾಗಿದೆ ನೋಡೋಣ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕೇಳ್ಬೇಕಾಯ್ತು ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದಾನೆ ಗುರುಜಿ. ಹೇಳಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ಮಾತಾಡಮ್ಮ. ಅದೇ ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಮ್ಮ, ಏನು ವಿಚಾರ ತಾಯಿ? ಅದೇ ಯಾವಾಗ ಮದ್ವೆ ಆಗುತ್ತೆ ಅಂತ ಹೇಳೋಣ ಅಂತ ಗುರುಜಿ. ಮಗಳಿದ್ದಾಳಮ್ಮ ಹತ್ತಿರದಲ್ಲಿ? ಇದ್ದಾರೆ ಗುರುಜಿ, ಇದ್ದಾರೆ. ಕೊಡಿ ತಾಯಿ. ಕೊಟ್ಟೆ ಗುರುಜಿ. ಏನೋ ಸಂತೋಷ ಜಾಸ್ತಿ ಆಗ್ಬಿಟ್ಟೈತೆ ಗುರುಜಿ. ಕರೆ ಸಿಕ್ಕಿದೆಯಲ್ಲಮ್ಮ? ಕೊಡ್ತೀನಿ. ಹೌದು ಗುರುಜಿ. ಒಳ್ಳೇದಾಗ್ಲಿ. ನಿಮ್ಮೊಂದಿಗೆ ಮಾತಾಡೋದು ನಮಗೂ ಸಂತೋಷ, ನಮ್ಮನ್ನ ಮಾತಾಡುವಂಥ ಸಂತೋಷ ನಿಮಗೂ ಇರುತ್ತೆ. ಹೇಳಮ್ಮ. ಹಲೋ. ಹಲೋ. ಗುರುಜಿ ಹೇಳಮ್ಮ, ಮದುವೆ ಬಗ್ಗೆ ಅಮ್ಮನ ಒಂದು ಪರಿತಪನ ಇದೆ. ನಿನಗೂ ಮದುವೆ ಮಾಡ್ಕೊಳ್ಳುವಂಥ ಮನಸ್ಸು ನಿನಗೂ ಇದ್ದು ಆದಷ್ಟು ಬೇಗ ನಿನ್ನ ವಿವಾಹಕ್ಕೆ ಶೀಘ್ರವಾದಂಥ ರೀತಿಯಲ್ಲಿ ಭಗವಂತನ ಅನುಗ್ರಹ ಆಗಲಿ. ಏನು ಓದ್ತಾ ಇದೆಯಮ್ಮ? ಏನು ಓದಿದ್ಯಾ? ಏನು ಓದ್ತಾ ಇದೆಯಾ ಅಥವಾ ಜಾಬ್ ಮಾಡ್ತಾ ಇದೆಯಾ? ಜಾಬ್ ಮಾಡ್ತಾ ಇದ್ದೆ ಗುರುಜಿ. ಈಗ ಜಾಬ್ ಚೇಂಜ್ ಅಂತಾನೆ ಬಿಟ್ಟಿದ್ದೀನಿ, ಹುಡುಕ್ತಾ ಇದ್ದೀನಿ ಗುರುಜಿ ಈಗ. ಓಕೆ, ನೀನು ಜಾಬ್ ಚೇಂಜ್ ಬಗ್ಗೆ ಚಿಂತನೆ, ಅಮ್ಮನಿಗೆ ಮಗಳ ಮದುವೆ ಮಾಡಬೇಕು ಅನ್ನೋ ಚಿಂತನೆ. ಈಗ ಅಮ್ಮನ ಬಗ್ಗೆ ವೋಟಿಂಗು ಅಮ್ಮನ ಬಗ್ಗೆ ಜಾಸ್ತಿನಾ ನಿನ್ನ ಬಗ್ಗೆನಾ? ಎರಡು ಗುರುಜಿ. ಎರಡು ಕಣ್ಣು. ಯಾವ ಕಣ್ಣು ಬೇಕು ಯಾವ ಕಣ್ಣು ಬೇಡ ಅಂದರೆ ಎರಡೂ ನಂದೇ ಕಣ್ಣು, ಎರಡೂ ನನಗೆ ಬೇಕು ಅನ್ನೋ ಥರ ನಿನ್ನ ಚಿಂತನೆ. ಆದರೆ ಒಂದಂತೂ ಸತ್ಯ, ಅಮ್ಮನಿಗೆ ಹೆಚ್ಚು ವೋಟಿಂಗ್ ಆಗಬೇಕು, ಅಮ್ಮನ ಮಾತೇ ನಡಿಬೇಕು. ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಆದರೆ ವಿವಾಹಕ್ಕೆ ಈ ಒಂದು ಕಾಲ ಅಂದರೆ ಶ್ರಾವಣದ ಕೊನೆಯ ತನಕ ಅಷ್ಟು ಲಾಭ ಕ್ಷಣಗಳು ತುಂಬ ಕಡಿಮೆನೇ ಇದೆ ನಿನ್ನ ಸ್ವರದಲ್ಲಿ. ಒಂದು 3 ಜನ ನಿನ್ನ ಸ್ನೇಹಿತರ ಹೆಸರು ಹೇಳಮ್ಮ. ಅಕ್ಷತಾ, ಹೇಮ, ಭವ್ಯ. ಆಗಲಿ. ನಿನಗೆ ಇಷ್ಟವಾಗಿರೋ ದೇವರ ಹೆಸರು ಹೇಳಮ್ಮ. ಗಣೇಶ. ಒಂದು ಕೆಲಸ ಮಾಡು, ನಿನಗೆ ಇಷ್ಟವಾಗಿರುವಂತಹ ಗಣಪತಿನೇ ಶ್ರದ್ಧೆಯಿಂದ 11 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಈ 11 ದಿವಸ ಸಂಪೂರ್ಣವಾದಂಥ ರೀತಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಈ ಪದಾರ್ಥಗಳನ್ನು ಪಕ್ಕದಲ್ಲಿಟ್ಟು 11 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ 11 ದಿವಸನೂ ತಲೆಗೆ ಸ್ನಾನ ಮಾಡು. ಪ್ರತಿದಿನ 21 ಗರಿಕೆಯನ್ನು ಗಂಧದಲ್ಲಿ ಅದ್ದುಕೊಂಡು ಬಿಳಿ ಎಕ್ಕದ 2 ಹೂಗಳನ್ನು ಜೊತೆಯಲ್ಲಿಟ್ಕೊಂಡು ಓಂ ಗಂ ಗಣಪತಿಯ ನಮಃ ಅಂತಕ್ಕಂಥ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ಆ ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಬೆಳಗ್ಗೆನೂ ಇಟ್ಟು ನಮಸ್ಕಾರ ಮಾಡು, ಸಂಜೆನೂ ಇಟ್ಟು ನಮಸ್ಕಾರ ಮಾಡು. 11 ಆದಮೇಲೆ 12ನೇ ದಿವಸ ಯಾವುದಾದ್ರು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಅಭಿಷೇಕ ಮಾಡಿಸಿ ಅಲ್ಲೊಂದು ತೀರ್ಥ ಪ್ರಸಾದ ತೆಗೆದುಕೋ. ಇದೊಂದು ವೃತಾಚರಣೆ, ಈ ಒಂದು ಅನುಷ್ಠಾನವನ್ನು ಮಾಡಿದ್ದೆ ಆದರೆ ಶ್ರಾವಣದ ಆ ಶುಕ್ಲ ಪಕ್ಷ ಮುಗಿಯೋದ್ರೊಳಗಾಗಿ ನಿನಗೊಂದು ಒಳ್ಳೆ ಗುಡ್ ನ್ಯೂಸ್ ಬರುತ್ತೆ. ಒಳ್ಳೆಯದಾಗಲಿ ತಾಯಿ. ದತ್ತನ್ನು ಮತ್ತೊಮ್ಮೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ದತ್ತರ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಗುರು ದತ್ತಾತ್ರೇಯರ ಅನುಗ್ರಹದಿಂದ ಸಕಲ ವಿಧವಾದಂತಹ ಇಷ್ಟಾರ್ಥಗಳ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಜೊತೆಗೆ ಶುಕ್ರಾನುಗ್ರಹ ಭಾಳ ಚೆನ್ನಾಗಿದೆ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ತಾವು ಏನು ಅಂದುಕೊಂಡ್ರೂ ಸಹಿತ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಕ್ಕಂಥ ಕಾಲ. ಆದರೂ ಧೈರ್ಯವಾಗಿ ಒಂದಜ್ಜೆ ಮುಂದಕ್ಕೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಕಾಲ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನೋಕಾಮನೆಗಳ ಸಿದ್ಧಿಗಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಬೆಳೆಸಬೇಕಾದಂಥ ಕಾಲ ಇದ್ದರೆ
ಮೊದಲು 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಗೋಧಿ, 1 ಚಿಟಿಕೆಯಷ್ಟು ಅವರೆಬೇಳೆ, ಈ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಹಸಿರುಗಿಡದ ಮೇಲೆ ಹಾಕುವಂಥದ್ದು. ಹಾಗೆ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಸರಿ, ಮನೆಯಲ್ಲಿ ನೀವು ಸಾಕಿರುವಂಥ ನಾಯಿಗಳಾದರೂ ಸರಿ, ಅಂತಹ ಶ್ವಾನಗಳಿಗೆ, ನಾಯಿಗಳಿಗೆ ಒಂದಿಷ್ಟು ಪದಾರ್ಥವನ್ನು ಹಾಕಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರಿತು ಬೇಕು ಬೇಡಗಳನ್ನು ಸರಿಯಾದ ರೀತಿಯ ಚಿಂತನೆ ಮಾಡಿದ್ರೆ ಹೆಚ್ಚಿನ ಫಲಗಳು ನಿಮ್ಮದಾಗುತ್ತೆ. ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಿಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ಆದರೆ ವ್ಯಾವಹಾರಿಕವಾಗಿ ಬರ್ತಕ್ಕಂಥ ತೊಂದರೆಗಳೇ ಸಾಕಷ್ಟು ಆಗುತ್ತೆ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇಲ್ಲಂಥ ರೀತಿಯಲ್ಲಿರುತ್ತೆ. ಅಧಿಕವಾದಂತಹ ಚಂಚಲತೆ ಇರುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗ್ತಿಲ್ವಲ್ಲ ಎಂಬತಕ್ಕಂಥದರ ನೋವು ನಿಮಗಾಗಿರುತ್ತೆ. ಆದರೂ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 20 ನಿಮಿಷದ ತನಕ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ, ವೃದ್ಧರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳಕ್ಕಾಗುತ್ತೆ. ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಒಳಮನಸ್ಸಿನ ನೋವುಗಳೇನಿದೆಯೋ ಅದನ್ನು ಮತ್ತೊಬ್ಬ ಆತ್ಮೀಯರು, ಸ್ನೇಹಿತರು, ಕುಟುಂಬಸ್ಥರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರೊಂದಿಗೆ ಹಂಚಿಕೊಂಡು ಇರ್ತಕ್ಕಂಥ ಕಷ್ಟಗಳಿಂದ ಸ್ವಲ್ಪ ಮಟ್ಟಿಗೆ ಮುಕ್ತರಾಗಬಹುದು. ಆದರೂ ಶುಭ ಸಂಧ್ಯಾಕಾಲ 4 ರಿಂದ 6:20, 4 ರಿಂದ 6:20 ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಾಗಿರಿ. ಯಾರೊಬ್ಬರ ಮಾತು ಕೇಳ್ಕೊಂಡು ದುಡುಕಿ ಇನ್ನೊಬ್ಬರನ್ನ ನಿಂದಿಸಬೇಡಿ, ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ನಿಮ್ಮ ಮನಸ್ಸಲ್ಲಿರುವಂಥ ನೋವನ್ನು ಮತ್ತೊಬ್ಬರ ಹತ್ರ ಹೇಳ್ಕೊಂಡು ನೀವು ಅಲ್ಲಿ ಭಾಳಷ್ಟು ಒಂಥರ ಕಡಿಮೆ ಮಟ್ಟದಲ್ಲಿ, ನೇರ ಕೀಳು ಮಟ್ಟದಲ್ಲಿ ನೋಡುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಜೋಪಾನ, ಎಚ್ಚರಿಕೆಯಿಂದಿರಿ, ಅನುಕೂಲವಾಗಿರಲಿ. ಅದರಲ್ಲೂ ಇವತ್ತಿನ ದಿವಸ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಖಂಡಿತ ಒಳಿತಿದೆ, ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ಅದರಲ್ಲೂ ಹೆಚ್ಚು ಅಧಿಕವಾದಂಥ ಲಾಭ. ಏನೇ ಆದರೂ ಒಂದು ಕ್ಷೇತ್ರ, ಒಂದು ಪುಣ್ಯಕ್ಷೇತ್ರ, ಒಂದು ತೀರ್ಥಕ್ಷೇತ್ರ ಎಲ್ಲವೂ ಸಿದ್ಧ ನಿಮ್ಮ ಮಾತೃಶ್ರೀಯವರ ಪಾದದಲ್ಲಿದೆ. ನಿಮ್ಮ ಜನ್ಮದಾತರಾದಂಥ ನಿಮ್ಮ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ತುಲಾರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ಮೊದಲು ತಾಯಿಯ ಮಾತನ್ನು ಆಲಿಸಿ. ಇಲ್ಲಿ ನಾನು, ನಂದು ಎಂಬತಕ್ಕಂಥದಕ್ಕಿನ್ನ, ನನಗೆಲ್ಲ ಗೊತ್ತು ಎಂಬತಕ್ಕಂಥದಕ್ಕಿನ್ನ, ಅಥವಾ ನಾನು ಹೇಳಿದ್ದೇ ದಾರಿ ಕರೆಕ್ಟಾಗಿರುತ್ತೆ, ನಾನು ಹೋಗೋ ರೂಟೇ ಕರೆಕ್ಟು ಅಂತ ನಮ್ಮ ಮನಸ್ಸಿಗೆ ನಾವು ತೀರ್ಮಾನ ಮಾಡ್ಕೊಳ್ತೀರಾ. ಅಮ್ಮ ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿದ್ರೆ ಇವತ್ತು ಖಂಡಿತ ಒಳಿತಾಗುತ್ತೆ. ಯಾಕೆಂದರೆ ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಬೇಕು ನಿಮಗೆ, ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಬೇಕು, ಯಾರಾದರೂ ಅನುಭವದ ಮಾತನ್ನು ಹೇಳಬೇಕು, ಅದನ್ನು ನೀವು ಆಲಿಸಬೇಕು. ಇದರಿಂದ ಒಳಿತು. ಯಾಕೆಂದರೆ ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರ, ಅಧಿಕಾರಕ್ಕೆ ಸಂಬಂಧಪಟ್ಟ ವಿಚಾರ, ಸ್ನೇಹಕ್ಕೆ ಸಂಬಂಧಪಟ್ಟ ವಿಚಾರ, ಕುಟುಂಬದಲ್ಲಿರ್ತಕ್ಕಂಥ ಐಕ್ಯತೆ, ಬಾಂಧವ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಿಷ್ಟು ಮನಸ್ಸಿಗೆ ನೋವಿದೆ. ಆ ನೋವುಗಳು ದೂರ ಆಗಬೇಕಾದ್ರೆ ಅವರ ಅನುಭವದ ಮಾತು ನಿಮಗೆ ಬೇಕಾಗುತ್ತೆ. ಅದರಿಂದ ಇವತ್ತು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ ಅಥವಾ ಒಂದಿಷ್ಟು ಭಸ್ಮ ಇಂಥದ್ದನ್ನು ಧಾರಣೆ ಮಾಡಿಕೊಂಡ್ರೆ ಒಂದಿಷ್ಟು ಮಟ್ಟಿಗೆ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರಿತು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ದೂರ ಪ್ರಯಾಣ, ವ್ಯಾಪಾರ, ವ್ಯವಹಾರ, ಏನಾದರೂ ಒಂದು ಸಾಧನೆ. ಜೊತೆಗೆ ಇವತ್ತಿನ ದಿವಸ ಮಧ್ಯಾಹ್ನ 12 ರಿಂದ 4:20 ತನಕ, 12 ರಿಂದ 4:20 ಮಧ್ಯದಲ್ಲಿ ಒಂದು ಸಂತಸ, ಒಂದು ಸಂಭ್ರಮದ ವಿಚಾರಗಳನ್ನು ತಲೆಗೆ ತಂದುಕೊಳ್ತೀರಿ. ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಆರೋಗ್ಯದ ಕಡೆ ಗಮನ ಕೊಡಿ. ಇರ್ತಕ್ಕಂಥ ಕಷ್ಟಗಳಿಂದ ಮುಕ್ತರಾಗಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಲಿ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗೆ ಸಿಗುವಂಥದ್ದಾಗಲಿ. ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದಿಷ್ಟು ಕಡಲೆಬೇಳೆ ಅಥವಾ ಕಡಲೆಕಾಳು ಇಂಥದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ಗುರುವಿನ ಅನುಗ್ರಹ ಪಡೆದ್ರೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಳಿತಾಗುತ್ತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರು ಪ್ರಾರ್ಥನೆಯಿಂದ ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನಾವು ಸ್ವಂತ ಸಂಬಂಧದಲ್ಲಿ ಆಗಿರೋದು ಗುರುಗಳೇ, ಮಾವನ್ಗೆನೆ. 3 ಜನ ಹೆಣ್ಮಕ್ಳು ಗುರುಗಳೇ, ಹಳೆ ಮನೆ. ಇವಾಗ ಅರಳಿ ಮರ, ಬೇವಿನ ಮರ ಬಂದೈತೆ ಗುರುಗಳೇ. ಕೆಲವು ಬೇರೆ ಹತ್ರ ಕೇಳ್ದಾಗ ಅಲ್ಲೆಲ್ಲ ಕೆಲವರು ತೆಗಿಸ್ಬಿಡಿ ಅಂತ ಹೇಳಿದ್ರು, ಕೆಲವರು ತೆಗಿಸ್ಲೇಬೇಡಿ, ಏನೋ ಆಯ್ತದೆ ಅಂತ ಹೇಳ್ತಾರೆ ಗುರುಗಳೇ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ.
ಈಗ ನೀವಿರುವ ವಾಸಸ್ಥಳದಲ್ಲಿ ಬೇವಿನ ಮರ ಅಶ್ವತ್ಥ ಮರ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಹ್ಞೂ ಗುರುಗಳೇ. ಅದು ಮನೇನ, ಜಮೀನ, ಸೈಟಾ? ಮನೆ ಗುರುಗಳೇ. ಇದು ಮನೆ ಹತ್ರ ಹೇಗೆ ಬರುತ್ತೆ? ಅವೆರಡು ವೃಕ್ಷಗಳು ಹೇಗೆ ಬಂತು ಮನೆ ಹತ್ರ? ಮನೆ ಹತ್ರ ಗೊತ್ತಿಲ್ಲ ಗುರುಗಳೇ, ಚಿಕ್ಕದಾಗಿತ್ತು. ನಾವು ಅದನ್ನ ಕಿತ್ತಾಕ್ಲಿಲ್ಲ. ಈಶಾನ್ಯ ಮೂಲದಲ್ಲಿ ಗುರುಗಳೇ ಬಂದಿರೋದು. ತೆಂಗಿನ ಮರ ಐತೆ ಗುರುಗಳೇ. ಅದು ಅಲ್ಲಮ್ಮ, ನಿಮ್ಮ ಅಕ್ಕಪಕ್ಕ ಮನೆಗಳಿದೆಯಾ? ಅಕ್ಕಪಕ್ಕ ಖಾಲಿ ಸೈಟ್ ಇದೆ ಗುರುಗಳೇ. ಖಾಲಿ ಸೈಟ್ ಇದೆ. ಗುರುಗಳೇ, ಇದು ಸೈಟಾ ಜಮೀನಾ? ಜಮೀನ್ ಇಲ್ಲ ಗುರುಗಳೇ, ಮಾಮೂಲಿ ಮನೆಗಳು. ಸಂಸಾರ ಮಾಡ್ತಾ ಇದೀವಿ ಮನೇಲಿ, ಅದ್ರ ಮುಂದೆನೆ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಇವತ್ತು ಚಿಕ್ಕ ಮರ, ಇವತ್ತು ಮರ ಚಿಕ್ಕದು, ನಾಳೆ ಬೆಳೆದು ಹೆಮ್ಮರ ಆಗತ್ತದು. ಅಶ್ವತ್ಥ ಮರ ಅಂದರೆ ಸಣ್ಣ ಮರ ಅಲ್ಲ. ಅಶ್ವತ್ಥ ಅಂದರೆ ಒಂದು ಅಶ್ವತ್ಥ ಮರ ಒಂದು ಊರಲ್ಲಿದ್ದರೆ ಇಡೀ ಊರಿಗೆ ಅದು ಗಾಳಿಯನ್ನು ಕೊಡುತ್ತೆ, ನೆಮ್ಮದಿಯಾದ ಆರೋಗ್ಯಕರವಾದಂಥ ಚಿಂತನೆ ಇರುತ್ತೆ. ಅಂತಹ ದೊಡ್ಡದಾಗುವಂಥ ಮರ ನಿನ್ನ ಪುಟ್ಟ ಸೈಟಲ್ಲಿ ನೀನು ಗೂಡು ಕಟ್ಕೊಂಡು ಆ ಗೂಡನ್ನೆಲ್ಲ ಆ ಸೈಟಿನ ಮರದ ನೆರಳಲ್ಲಿ ನೀನು ವಾಸ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನೀನೇನು ಮಾಡಬೇಕು, ಅದು ಬಹುಶಃ ಅಲ್ಲಿ ಬರಲಿಕ್ಕೆ ಒಂದು ಕಾರಣ ಇರುತ್ತೆ. ಆ ಸುತ್ತಮುತ್ತ ಪ್ರಾಂತದಲ್ಲಿ ಎಲ್ಲೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮರ ಇರುತ್ತೆ. ಆ ಮರದ ರೂಟ್ ಬೇರು ಇಲ್ಲಿವರೆಗೂ ಬಂದಿರುತ್ತೆ. ಆ ಬೇರು ಬಂದಿದ್ದರಿಂದ ಇಲ್ಲ ಹಾಗಾಗ್ತಿದೆ, ಅದು ಬಿಟ್ಟರೆ ಬೇರೆ ಚಾನ್ಸ್ ಇಲ್ಲ. ಅಥವಾ ಆ ವೃಕ್ಷದ ಹಣ್ಣುಗಳನ್ನು ಬೀಜ ತಿಂದಿರತಕ್ಕಂಥ ಪಕ್ಷಿಗಳು ಅಲ್ಲಿ ಅದರ ಒಂದು ಬಿದ್ದಾಗ ಆ ಬಿದ್ದಂಥ ಅಂಶ ಅಲ್ಲಿ ಗಿಡ ಆಗಿ ಬೆಳೆದಿರಬಹುದು. ಇದು ದೋಷ ಅಲ್ಲ, ಅಥವಾ ಇದೇನೋ ಒಂದು ಪವಾಡ ಅಲ್ಲ. ಅದಕ್ಕೆ ನೀನೇನು ಮಾಡಬೇಕು, ನಿನ್ನ ಸೈಟೇ ಚಿಕ್ಕದು, ಅಲ್ಲಿ ನೀನು ಇಷ್ಟು ದೊಡ್ಡ ವೃಕ್ಷವನ್ನು ನೀನು ಬೆಳೆಸ್ಕೊಂಡ್ರೆ ನೀನೇನೋ ದೇವರು ಅಂತ ಪೂಜಿಸ್ತೀಯ. ನಿನ್ನ ಪಕ್ಕದಲ್ಲಿರ್ತಕ್ಕಂಥ ಸೈಟ್ನವ್ರು ಏನು ಮಾಡಬೇಕು, ಅವರು ತೊಂದರೆ ಅನುಭವಿಸ್ತಾರೆ. ಅದಕ್ಕೋಸ್ಕರ ನಿನಗೂ ಮತ್ತು ಅವ್ರಿಗೂ ಯಾರಿಗೂ ತೊಂದರೆ ಆಗಬಾರ್ದು ಅಂದರೆ ಆ ವೃಕ್ಷವನ್ನು ಜೋಪಾನವಾಗಿ ತೆಗೆದು ಸ್ವಲ್ಪ ದೂರದಲ್ಲಿ ಎಲ್ಲಾದರೂ ಒಂದು ಕಡೆ ದೇವಸ್ಥಾನದ ಆವರಣಗಳಲ್ಲಿ ಅದನ್ನು ಹಾಕಿ, ಅಥವಾ ಊರಿನ ಒಂದು ಸೆಂಟ್ರಲ್ಲಿ ಎಲ್ಲರೂ ಒಂದು ಕಡೆ ಹಾಕಿಸಿ. ಆಗದೆ ಸಮಾಜಕ್ಕೆ ಅಲ್ಲಿ ಆ ಊರಿಗೆ ಅನುಕೂಲ ಆಗುತ್ತೆ. ನಿನ್ನ ಮನೆ ಹತ್ರ ಆ ವೃಕ್ಷ ಬೆಳೆಸೋದು ಕಷ್ಟ ಆಗೋದಿಲ್ಲ. ಒಳ್ಳೆಯದಾಗಲಿ ತಾಯಿ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರುವಾರದ ಈ ಶುಭ ದಿನ, ಇವತ್ತು ಆಷಾಢ ಪ್ರಾರಂಭದ ದಿನ, ದೇವಿಯ ಸಾನ್ನಿಧ್ಯಗಳಲ್ಲಿ ಎಲ್ಲಿಂದೆಲ್ಲಿ ನೋಡೋ ಸಹಿತ ಜನಸಾಗರವೇ ಸಾಗರ. ಯಾವುದೇ ಕ್ಷೇತ್ರ ನೋಡಿ, ಯಾವುದೇ ಒಂದು ದೇವಿಯ ಸಾನ್ನಿಧ್ಯ ನೋಡಿ, ಆಷಾಢ ಮಾಸ ಅಂದರೆ ಅದು ದೇವಿಯ ವಿಶೇಷವಾಗಿರ್ತಕ್ಕಂಥ ಮಾಸ ಅಂತಲೂ ಹೇಳ್ತಾರೆ. ಅಂದರೆ ಸಾಕ್ಷಾತ್ ಭಗವತಿಯನ್ನು, ಈ ಸೃಷ್ಟಿಯ ಮೂಲವನ್ನು, ಭಗವತಿಯ ತಾಯಿಯ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಈ ಆಷಾಢ ಮಾಸದಲ್ಲೇ ಬರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ದೇವಾಲಯ ನೋಡಿದ್ರೂ ತುಂಬಿ ತುಳುಕುವಂಥದ್ದಾಗತ್ತೆ ಆಷಾಢ ಮಾಸ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಬಗ್ಗೆ, ವ್ಯವಹಾರಗಳ ಬಗ್ಗೆ, ವೃತ್ತಿಯ ಅಭಿವೃದ್ಧಿ ಬಗ್ಗೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಿರ್ತೀರಿ. ನಿಮ್ಮ ಚಿಂತನೆಯ ಹಾದಿ ತಪ್ಪಲ್ಲ. ಆದರೆ ವೃತ್ತಿಯಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು, ಮಾಡಬೇಕಾಗಿರ್ತಕ್ಕಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸರಿಯಾದ ಚಿಂತನೆ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ನೀವು ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ, ಯಾವುದೇ ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಮತ್ತೊಬ್ಬರ ಮಾರ್ಗದರ್ಶನ ಅಂತೂ ಖಂಡಿತ ಬೇಕು. ಯಾಕೆಂದರೆ ಎಲ್ಲವೂ ಸಂಪೂರ್ಣವಾಗಿ ನಾವು ಅಂದುಕೊಂಡಂಗೆ ಆಗುತ್ತೆ ಅಂದರೆ ಅದು ಸಾಧ್ಯ ಇಲ್ಲ. ಅದರ ಮಧ್ಯದಲ್ಲಿ ಒಂದಷ್ಟು ಅಡಚಣೆಗಳಿರುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವೆಷ್ಟೇ ಜ್ಞಾನವಂತರಾದರೂ, ಎಷ್ಟೇ ಬುದ್ಧಿವಂತರಾದರೂ ಮಾಡುವ ಪ್ರತಿಯೊಂದು ಕಾಯಕಕ್ಕೂ ಸಹಿತ ಮತ್ತೊಬ್ಬರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ತಪ್ಪಲ್ಲ. ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮಪಟ್ಟು ಓದಬೇಕು. ಯಾಕೆಂದರೆ ಸುಮ್ಮನೆ ಏನೋ ಸಾಧನೆ ಮಾಡ್ತೀವಿ ಅಂದರೆ ಅದು ಸಾಧನೆ ಆಗುವುದಿಲ್ಲ. ಹಾಗೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ನಿಮ್ಮ ಅನುಭವ ಎಷ್ಟೇ ಇದ್ದರೂ ಅನುಭವಸ್ಥರ ಮಾತನ್ನು ಆಲಿಸಿದ್ರೆ ಇನ್ನಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಸಾಕು ಪ್ರಾಣಿಗಳ ಹತ್ರವೂ ಹುಷಾರಾಗಿರಿ. ಇವತ್ತು ಪ್ರಾಣಿ ಪಕ್ಷಿಗಳಿಂದ ಸಮಸ್ಯೆ ಆಗ್ಬೋದು, ಅದರಲ್ಲೂ ಸಾಕು ಪ್ರಾಣಿಗಳ ಹತ್ರ ಹುಷಾರಾಗಿರಬೇಕಾದ್ದು ಜವಾಬ್ದಾರಿ ಇದೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದಲ್ಲಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಅದನ್ನು ಆಗಿಂದಾಗಲೇ ಸರಿಪಡಿಸ್ಕೊಳ್ಬೇಕಾದ್ದು ಕರ್ತವ್ಯ. ಇಲ್ಲಾಂದರೆ ಅಲ್ಲೊಂದಿಷ್ಟು ಸಮಸ್ಯೆ ಎದುರಾಗ್ಬೋದು. ಜೋಪಾನ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ, ಸತ್ಯಾಸತ್ಯತೆಗಳನ್ನು ಅರ್ತು ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕಾದ್ದು ಹೆಚ್ಚಿನ ಫಲ. ಅದರಲ್ಲೂ ಇವತ್ತಿನ ದಿವಸ ದೇವಿಯ ಪ್ರಾರ್ಥನೆ, ಶನೈಶ್ಚರರ ಆರಾಧನೆ ಜೊತೆಗೆ ಒಂದು ಸಾನ್ನಿಧ್ಯದಲ್ಲಿ ಗುರು ಪ್ರಾರ್ಥನೆ ಮಾಡಿ ಅಲ್ಲಿ ಸರ್ಪದೇವರನ್ನು ಅಂದರೆ ನಾಗದೇವರನ್ನು, ಸುಬ್ರಹ್ಮಣ್ಯೇಶ್ವರನ್ನು ಆರಾಧನೆ ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ. ಇರ್ತಕ್ಕಂತಹ ನೋವುಗಳಿಂದ ದೂರ ಆಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿರೋದ್ರಿಂದ ಹೆಚ್ಚಿನ ಲಾಭವನ್ನು ತಂದುಕೊಳ್ಳುವಂಥ ಅದೃಷ್ಟ ಫಲ ನಿಮ್ಮದಾಗತ್ತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ರಾಯರ ಅನುಗ್ರಹವನ್ನು ಪಡೆಯೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಮಾಡುವಂತಹ ಕೆಲಸಗಳು, ನೋಡುವಂತಹ ರೀತಿ ಅಥವಾ ವ್ಯಾಪಾರ ಅಥವಾ ಆರ್ಥಿಕ ಪರಿಸ್ಥಿತಿ ಎಲ್ಲ ಕಡೆಯಿಂದಲೂ ಯಾವುದೊಂದು ಪರಿಪೂರ್ತಿಯಾಗುತ್ತಾ ಎಲ್ಲವೂ ಸಹಿತ ಅತಂತ್ರದಲ್ಲೇ ಇರುತ್ತೆ. ಅಂದರೆ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಹಾಗೆ. ಆದರೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರನ ಮಹಾಮಂತ್ರವನ್ನು ತಾವು ಉಚ್ಚರಿಸಿ ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳದೆ ಆದರೆ ಇವತ್ತು ಹೆಚ್ಚಿನ ಲಾಭವನ್ನು ತಂದುಕೊಳ್ತೀರಿ. ಇವತ್ತು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದು ಭಗವತಿಯ ಪ್ರಾರ್ಥನೆ ಮಾಡೋದ್ರಿಂದ ಅಧಿಕವಾದಂತಹ ಲಾಭ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ತಂದುಕೊಂಡ್ರೆ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಪಶ್ಚಿಮಾಭಿಮುಖವಾಗಿ ನಿಂತು ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಹೀಗೆ ಶನೇಶ್ಚರ ಮಂತ್ರವನ್ನು ಇವತ್ತು ನೀವು ಪಠನೆ ಮಾಡಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯಾಪಾರ ವ್ಯವಹಾರ ಲೇವಾದೇವಿಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಬೋದಾಗಿದೆ. ಅದರಲ್ಲೂ ಇವತ್ತು ಮಧ್ಯಾಹ್ನ 12ರಿಂದ 4:20 ತನಕ 12ರಿಂದ 4 ಗಂಟೆ 20 ನಿಮಿಷ ಬಹಳ ಅದ್ಭುತವಾದಂಥ ಕಾಲ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಳ್ತಕ್ಕಂಥ ಕಾಲ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ಕೆಲವು ಸತ್ಯಾಸತ್ಯತೆಗಳನ್ನು ಸರಿಯಾದ ರೀತಿ ತಿಳ್ಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಅಥವಾ ದುರ್ಗಾಪರಮೇಶ್ವರಿ ಅಥವಾ ಗ್ರಾಮ ದೇವತೆಯ ಒಂದು ಅನುಗ್ರಹವನ್ನು ಪಡಿತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರ, ಅದರಲ್ಲಿ ಒಂದಿಷ್ಟು ತೊಗರಿಬೇಳೆ, ಕೆಂಪು ವಸ್ತ್ರ ತೊಗರಿಬೇಳೆ, ಅದಕ್ಕೊಂದಿಷ್ಟು ಕುಂಕುಮ, ಒಂದಷ್ಟು ಕೆಂಪು ಹೂವುಗಳು, ಇದನ್ನು ಗಂಟು ಕಟ್ಟಿ ಮನೆಯಲ್ಲಿಡಿ. ಇವತ್ತು ಸಂಧ್ಯಾಕಾಲ ಅಥವಾ ನಾಳೆ ಬೆಳಗಿನ ಸೂರ್ಯೋದಯದ ನಂತರ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯ ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರವನ್ನು ತಾವು ಮಾಡ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಆಷಾಢದ ಪ್ರಾರಂಭದ ದಿನ, ದೇವಿಯ ಆರಾಧನೆ ಮಾಡತಕ್ಕಂಥ ದಿನ. ಇವತ್ತು ಈಗಾಗಲೇ ಬರ್ತಕ್ಕಂಥ ಯಾವುದೇ ಕಷ್ಟಗಳನ್ನಾದರೂ ದೂರ ಮಾಡಿಕೊಂಡು ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೂ ಬಹಳ ಅದ್ಭುತವಾದಂಥ ದಿನ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಎಲ್ಲರಿಗೂ ಆಷಾಢ ಮಾಸದ ಪ್ರಾರಂಭ ದಿನಗಳಲ್ಲಿ ತಾವು ಪ್ರತಿನಿತ್ಯದ ಕಾಯಕದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಬೆಳಿಗ್ಗೆ ಎದ್ದು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನಿಂತು ದೇವಿಯ ಸಾನ್ನಿಧ್ಯದಲ್ಲಿ 2 ದೀಪವನ್ನು ಹಚ್ಚಿ ಬರ್ತಕ್ಕಂಥ ದೋಷಗಳು ಏನೇ ಇದ್ದರೂ ಎಲ್ಲವನ್ನೂ ದೂರ ಮಾಡು ತಾಯಿ ಅಂಥೇಳಿ ದೇವಿನ ಪ್ರಾರ್ಥನೆ ಮಾಡಿ ಹರಿಂಕಾರಾಸನ ಗರ್ಭದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕ ಭಾಸಮಂಕುಶಿಧರಾಂ ಸರ್ಗಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ. ಒಳ್ಳೆಯದಾಗಲಿ, ಶುಭವಾಗಲಿ.